ಎಲ್ರಿಗೂ ನಮಸ್ಕಾರ ಮಕ್ಕಳ. ಹೋದ ತರಗತಿಯಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ಸೆಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಟಿಶ್ಯೂಸ್ ಅಂದ್ರೆ ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಈ ಟಿಶ್ಯೂಸ್ ಅಂತ ಅಂದ್ರೆ ಏನು? ದಿಸ್ ಟಿಶ್ಯೂಸ್ ಅಂದ್ರೆ ಸೆಲ್ಸ್ ಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಆ ಒಂದು ಸೆಲ್ ಇದ್ರೆ ಅದು ನಾವು ಸೆಲ್ ಅಂತ ಹೇಳ್ತೀವಿ. ಆ ಸಿಮಿಲರ್ ಕೈಂಡ್ ಆಫ್ ಸೆಲ್ಸ್ ಒಂದು ಕಡೆ ಇದ್ದು ಅದ್ರ ಫಂಕ್ಷನ್ ಏನಾದ್ರು ಮಾಡುತ್ತೆ ಅಂದ್ರೆ ಅದನ್ನ ನಾವು ಟಿಶ್ಯೂಸ್ ಅಂತ ಹೇಳ್ತೀವಿ. ಅದನ್ನ ನಾವು ಡಿಫೈನ್ ಮಾಡೋದಾದ್ರೆ ಟಿಶ್ಯೂ ಇಸ್ ಅ ಗ್ರೂಪ್ ಆಫ್ ಸೆಲ್ ದಟ್ ಪೊಸೆಸ್ ಎ ಸಿಮಿಲರ್ ಸ್ಟ್ರಕ್ಚರ್ ಅಂಡ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್. ಇವು ಒಂದು ಸೆಲ್ಸ್ ಗಳು ಒಂದು ಗ್ರೂಪ್ ಅಲ್ಲಿ ಇದ್ದಾಗ ಅವು ಸಿಮಿಲರ್ ಸ್ಟ್ರಕ್ಚರ್, ಜನರಲಿ ಅವು ಸಿಮಿಲರ್ ಸ್ಟ್ರಕ್ಚರ್ ಆಗಿರುತ್ತೆ. ಅಂಡ್ ದಟ್ ಶುಡ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಒಂದು ಝೈಲಮ್ ಟಿಶ್ಯೂ ಅಂತ ತಗೊಂಡ್ರೆ ಆ ಝೈಲಮ್ ಟಿಶ್ಯೂ ವಾಟರ್ ಕಂಡಕ್ಷನ್ ಮಾಡ್ತಾ ಇರಬೇಕು. ಆ ರೀತಿ ಸ್ಪೆಸಿಫಿಕ್ ಫಂಕ್ಷನ್ ಮಾಡಿದ್ರೆ ಅದನ್ನ ನಾವು ಟಿಶ್ಯೂಸ್ ಅಂತ ಹೇಳ್ತೀವಿ. ಹಾಗೆ ಈ ವರ್ಡ್ ಟಿಶ್ಯೂ ಅನ್ನೋದು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಅದರ ಅರ್ಥ ಟು ವೇವ್ ಅಂತ. ಟು ವೇವ್ ಅಂದ್ರೆ ನಾವು ಕನ್ನಡದಲ್ಲಿ ನೇಯೋದು ಅಂತ ಹೇಳ್ತೀವಿ, ಬಟ್ಟೆ ನೇಯೋದು ಅಂತ ಹೇಳ್ತೀವಿ ಅಲ್ವಾ. ಹೇಗೆ ಕೆಲವೊಂದು ಹಲವಾರು ನೂಲುಗಳು ಸೇರಿ ಒಂದು ಬಟ್ಟೆ ಆಗುತ್ತೋ ಅದೇ ರೀತಿ ಹಲವಾರು ಸೆಲ್ಗಳು ಸೇರಿ ಟಿಶ್ಯೂ ಆಗುತ್ತೆ ಅಲ್ವಾ. ಅದೇ ರೀತಿ ಈ ವೇವ್ ಅನ್ನೋ ಒಂದು ಅರ್ಥ ಕೊಡುತ್ತೆ ಟಿಶ್ಯೂ. ಓಕೆನಾ? ದೆನ್ ಇಲ್ಲಿ ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಸೆಲ್ ಇದೆ. ಆ ಸೆಲ್ ತುಂಬಾ ಸೆಲ್ಸ್ ಗಳು ಸೇರಿ ಟಿಶ್ಯೂ ಆಗುತ್ತೆ. ಟಿಶ್ಯೂ ಇಂದ ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಇಂದ ಒಂದು ಇಂಡಿವಿಜುವಲ್ ಹಾಗೆ ಆಗುತ್ತೆ. ಹಾಗಾದ್ರೆ ಈ ಟಿಶ್ಯೂಸ್ ನಾವು ಮುಖ್ಯವಾಗಿ ಎರಡು ರೀತಿ ಭಾಗ ಮಾಡ್ತೀವಿ. ಒಂದು ಪ್ಲಾಂಟ್ ಟಿಶ್ಯೂಸ್ ಅಂಡ್ ಅನಿಮಲ್ ಟಿಶ್ಯೂ. ಆ ಪ್ರಾಣಿ ಅಂಗಾಂಶ ಅಥವಾ ಸಸ್ಯ ಅಂಗಾಂಶ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ ನೋಡೋಣ. ಈ ಪ್ಲಾಂಟ್ ಟಿಶ್ಯೂಸ್ ಮತ್ತೆ ಅನಿಮಲ್ ಟಿಶ್ಯೂಸ್ಗೆ ವ್ಯತ್ಯಾಸ ಇದೆ. ಫಸ್ಟ್ ಪ್ಲಾಂಟ್ ಟಿಶ್ಯೂಸ್ ನೋಡೋದಾದ್ರೆ, ಸಸ್ಯ ಅಂಗಾಂಶಗಳ ಬಗ್ಗೆ ನೋಡೋದಾದ್ರೆ, ಈ ಪ್ಲಾಂಟ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ನಾವು ಸಾಮಾನ್ಯವಾಗಿ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ಪ್ಲಾಂಟ್ ಟಿಶ್ಯೂಸ್ ನ. ಅದರಲ್ಲಿ ಫಸ್ಟ್ ಒನ್ ಇಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂಡ್ ಸೆಕೆಂಡ್ ಒನ್ ಇಸ್ ಪರ್ಮನೆಂಟ್ ಟಿಶ್ಯೂ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ನಾವು ಅನ್ಮೆಚೂರ್ಡ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಪರ್ಮನೆಂಟ್ ಟಿಶ್ಯೂಸ್ ನ ಮೆಚೂರ್ಡ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಟಿಶ್ಯೂಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಇನ್ ಅ ಪ್ಲಾಂಟ್ ದಟ್ ಆರ್ ಲೊಕೇಟೆಡ್ ಓನ್ಲಿ ಇನ್ ಅ ಸರ್ಟೈನ್ ಪಾರ್ಟ್ ಆಫ್ ಎ ಪ್ಲಾಂಟ್. ಕೆಲವೊಂದು ಭಾಗಗಳಲ್ಲಿ, ಸಸ್ಯದಲ್ಲಿ ಕೆಲವೊಂದು ಭಾಗಗಳಲ್ಲಿ ಈ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ. ಇವನ್ನ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಈಗ ನಾವು ಫಸ್ಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಬಗ್ಗೆ ನೋಡೋದಾದ್ರೆ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಏನಿದೆ ಇದರಲ್ಲಿ ಮೂರು ಭಾಗವಾಗಿ ನಾವು ವಿಂಗಡಣೆ ಮಾಡ್ತೀವಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ. ಒಂದು ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂಡ್ ಲ್ಯಾಟರಲ್ ಮೆರಿಸ್ಟಮ್ ಅಂತ. ಈ ಎಪಿಕಲ್ ಮೆರಿಸ್ಟಮ್ ಅನ್ನೋದು ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ. ಇದನ್ನು ನಾವು ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ, ರೂಟ್ ಮತ್ತೆ ಶೂಟ್ ಅಲ್ಲಿ. ಅಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂದ್ರೆ ಅದು ಲೀವ್ಸ್ ಹತ್ರ ಇರುತ್ತೆ, ಇಂಟರ್ನೋಡ್ಸ್, ಲೀವ್ಸ್ ಹತ್ರ ಇಂಟರ್ನೋಡ್ಸ್ ಇರುತ್ತಲ್ಲ ಅಲ್ಲಿರುತ್ತೆ. ಅಂಡ್ ಲ್ಯಾಟರಲ್ ಮೆರಿಸ್ಟಮ್ ವಿಚ್ ಇಸ್ ಇನ್ ದ ಕೇಂಬಿಯಂ ಅಥವಾ ಕಾರ್ ಕೇಂಬಿಯಂ ಅಂತ ಏನ್ ಹೇಳ್ತೀವಿ ಅಲ್ಲಿರುತ್ತೆ. ಈಗ ಒನ್ ಬೈ ಒನ್ ನೋಡೋದಾದ್ರೆ, ಎಪಿಕಲ್ ಮೆರಿಸ್ಟಮ್. ಎಪಿಕಲ್ ಮೆರಿಸ್ಟಮ್ ಇಸ್ ಪ್ರೆಸೆಂಟ್ ಎಟ್ ದ ಟಿಪ್ ಆಫ್ ದ ಶೂಟ್ ಅಂಡ್ ರೂಟ್. ಇಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಆರೆಂಜ್ ಕಲರ್ ಅಲ್ಲಿ. ಇದನ್ನ ನಾವು ಎಪಿಕಲ್ ಮೆರಿಸ್ಟಮ್ ಅಂತ ಕರಿತೀವಿ. ಈಗ ನಾನು ಅದನ್ನ ಗ್ರೀನ್ ಅಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಈ ಗ್ರೀನ್ ಕಲರ್ ಅಲ್ಲಿ ಏನ್ ಮಾರ್ಕ್ ಮಾಡ್ತಾ ಇದೀನೋ ಇದನ್ನ ನಾವು ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ರೂಟ್ ಅಲ್ಲೂ ಇರುತ್ತೆ ಅಂಡ್ ಶೂಟ್ ಅಲ್ಲೂ ಇರುತ್ತೆ, ವಿಚ್ ಹೆಲ್ಪ್ಸ್ ಪ್ಲಾಂಟ್ಸ್ ಟು ವರ್ಟಿಕಲ್ ಗ್ರೋತ್. ಉದ್ದವಾಗಿ ಬೆಳೆಯೋದಿಕ್ಕೆ ಪ್ಲಾಂಟ್ಸ್ಗೆ ಹೆಲ್ಪ್ ಮಾಡೋದೇ ಈ ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ಬೋದು. ಓಕೆನಾ? ದೆನ್ ಸೆಕೆಂಡ್ ಒನ್, intercalary meristem. Intercalary meristums are present in the internodes of a leaves. Internodes of a leaves ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ ಆ ಭಾಗದಲ್ಲಿ ಪ್ರೆಸೆಂಟ್ ಇರುತ್ತೆ. ಏನಕ್ಕಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆ ಸಸ್ಯಗಳಲ್ಲಿ, ಪ್ಲಾಂಟ್ಸ್ ಅಲ್ಲಿ ಏನಾದ್ರೂ ಕೆಲವೊಂದು ಡ್ಯಾಮೇಜ್ ಆಯ್ತು ಅಂದ್ರೆ ಅಲ್ಲಿ ರೀಗ್ರೋತ್ ಆಗ್ಬೇಕಲ್ವಾ. ಈಗ ನಾವ್ ಯಾವ್ದೋ ಒಂದು ಪಾರ್ಟ್ ನ ಕಟ್ ಮಾಡ್ತೀವಿ ಪ್ಲಾಂಟ್ಸ್ ಅಲ್ಲಿ ರೀಗ್ರೋತ್ ಆಗ್ಬೇಕು ಅಂದ್ರೆ ಈ ಟಿಶ್ಯೂಸ್, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಪ್ರೆಸೆಂಟ್ ಇದ್ರೆ ಅದು ರೀಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ದೆನ್ ದ ಥರ್ಡ್ ಒನ್ ಇಸ್ ಲ್ಯಾಟರಲ್ ಮೆರಿಸ್ಟಮ್. ಇಲ್ಲಿ ಹೆಸರಲ್ಲೇ ಇದೆ ಲ್ಯಾಟರಲ್ ಅಂದ್ರೆ ಗರ್ತ್. ಈ ಗರ್ತ್ ಏನಿದೆ ಅದು ಸರ್ಕಂಫರೆನ್ಸ್ ಏನಿದೆ ಒಂದು ಪ್ಲಾಂಟ್, ಆ ಸರ್ಕಂಫರೆನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಲ್ಯಾಟರಲ್ ಮೆರಿಸ್ಟಮ್ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಕಾರ್ಕ್ ಕೇಂಬಿಯಂ. ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ,
ಈ ರೀತಿ ಮಾರ್ಕ್ ಮಾಡಿದೀವಲ್ವಾ, ಇಲ್ಲಿ ಪ್ರೆಸೆಂಟ್ ಇರುತ್ತೆ ಕಾಂಡದಲ್ಲಿ. ಇಟ್ ಈಸ್ ಅಬೌಟ್ ಲ್ಯಾಟ್ರಲ್ ಮೆರಿಸ್ಟಮ್. ಈಗ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ನಾವು ಯಾವ್ದಾದ್ರು ನೋಡಿದ್ವಿ, ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂಡ್ ಲ್ಯಾಟ್ರಲ್ ಮೆರಿಸ್ಟಮ್. ಎಪಿಕಲ್ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ರೂಟ್ ಮತ್ತೆ ಶೂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇಂಟರ್ಕ್ಯಾಲರಿ ಮೆರಿಸ್ಟಮ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ದಟ್ ಈಸ್ ಪ್ರೆಸೆಂಟ್ ಇನ್ ದ ಇಂಟರ್ ನೋಡ್ಸ್ ಆಫ್ ಎ ಲೀವ್ಸ್. ದೆನ್ ಲ್ಯಾಟ್ರಲ್ ಮೆರಿಸ್ಟಮ್ ಸ್ಟೆಮ್ ಅಲ್ಲಿ ಗರ್ತ್ ಇನ್ಕ್ರೀಸ್ ಮಾಡುತ್ತೆ. ಇಟ್ಸ್ ಅಬೌಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ನೋಡೋದಾದ್ರೆ, ಇವಾಗ ನಾವು ತಿಳ್ಕೊಂಡ್ವಿ ಅಲ್ವಾ, ಇಟ್ ಈಸ್ unmatured tissue and apical meristem helps to increase the height. ಹೈಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಎಪಿಕಲ್ ಮೆರಿಸ್ಟಮ್ ಹೆಲ್ಪ್ ಮಾಡಿದ್ರೆ, ನಂತರ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಹೆಲ್ಪ್ಸ್ ಟು ರೀಗ್ರೋತ್. ಏನಾದ್ರೂ ಆ ಪ್ಲಾಂಟ್ಸ್ ಅಲ್ಲಿ ಡ್ಯಾಮೇಜ್ ಆದ್ರೆ ಆ ಭಾಗದಲ್ಲಿ ರೀಗ್ರೋತ್ ಆಗ್ಬೇಕು ಅಂದ್ರೆ ಈ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಹೆಲ್ಪ್ ಮಾಡುತ್ತೆ. ಅಂಡ್ ಲ್ಯಾಟ್ರಲ್ ಮೆರಿಸ್ಟಮ್ helps to increase, ಏನ್ ಇನ್ಕ್ರೀಸ್ ಮಾಡುತ್ತೆ, girth in a plant, ಓಕೆನಾ. ಇದಿಷ್ಟು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ದೆನ್ ಪರ್ಮನೆಂಟ್ ಟಿಶ್ಯೂಸ್ ನೋಡೋದಾದ್ರೆ, ಈ ಪರ್ಮನೆಂಟ್ ಟಿಶ್ಯೂಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಗಿಂತ ಸ್ವಲ್ಪ ವಿಭಿನ್ನ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅವು ಅನ್ಮೆಚ್ಯೂರ್ಡ್, ಇವು ಪರ್ಮನೆಂಟ್ ಟಿಶ್ಯೂಸ್ ಮೆಚ್ಯೂರ್ಡ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಮೆಚ್ಯೂರ್ಡ್ ಆದ್ರೆ ಅವನ್ನ ನಾವು ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಓಕೆನಾ. ಹೇಗೆ ಈ ಪರ್ಮನೆಂಟ್ ಟಿಶ್ಯೂಸ್ ಫಾರ್ಮ್ ಆಗುತ್ತೆ ಅಂತ ನೋಡೋದಾದ್ರೆ, ಪ್ಲಾಂಟ್ಸ್ ಅಲ್ಲಿ ದೀಸ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಫಾರ್ಮ್ಡ್ ಬೈ ದ ಡಿಫ್ರೆನ್ಸಿಯೇಷನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಹಾಗಾದ್ರೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು ಅಂತ ಡೌಟ್ ಬರ್ಬೋದು, ಅದನ್ನ ನೋಡೋಣ. ದ ಪ್ರೋಸೆಸ್ ಇನ್ ವಿಚ್ ಅನ್ಸ್ಪೆಷಲೈಸ್ಡ್ ಸೆಲ್ಸ್ ಸ್ಪೆಷಲೈಸ್ಡ್ ಸೆಲ್ಸ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ನೋಡಿದ್ವಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಎಲ್ಲಾ ಪಾರ್ಟ್ ಅಲ್ಲೂ ಇರ್ತಿತ್ತು, ಅಲ್ಲಿ ಸ್ಪೆಸಿಫಿಕ್ ಫಂಕ್ಷನ್ ಅನ್ನೋದು ಇರ್ಲಿಲ್ಲ. ಬಟ್ ಎಲ್ಲಿ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಝೈಲಮ್ ತಗೊಂಡ್ರೆ ಇದು ವಾಟರ್ ಕಂಡಕ್ಟ್ ಮಾಡುತ್ತೆ, ಅದ್ರ ಕೆಲಸ ವಾಟರ್ ಕಂಡಕ್ಟ್ ಮಾಡೋದು. ಫ್ಲೋಯಮ್ ಫುಡ್ ಕಂಡಕ್ಟ್ ಮಾಡೋದು, ಆ ಟಿಶ್ಯೂ ಕೆಲಸ. ಈ ರೀತಿ ಸ್ಪೆಸಿಫಿಕ್ ಫಂಕ್ಷನ್ ಮಾಡುತ್ತೆ. Hence, it is differentiation means the process in which unspecialized cells becomes a specialized cells. ಇದಕ್ಕೆ ಒಂದು ಜನರಲ್ ಎಕ್ಸಾಂಪಲ್ ನೋಡೋದಾದ್ರೆ, ಇಲ್ಲಿ ನಾನು 2 ಪಿಕ್ಚರ್ ಹಾಕಿದ್ದೀನಿ. ಒಂದು ಪಿಕ್ಚರ್ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಇದೆ, ಅವ್ರನ್ನ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಥವಾ ಅನ್ಸ್ಪೆಷಲೈಸ್ಡ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರೂ ಒಂದೇ ರೀತಿಯಾಗಿ ಓದ್ತಾರೆ. ಅದಾದ ನಂತರ ಆಫ್ಟರ್ ದ ಕಂಪ್ಲೀಷನ್ ಆಫ್ ದೇರ್ MBBS, ಒಬ್ರು ನ್ಯೂರಾಲಜಿಸ್ಟ್ ಆದ್ರೆ ಒಬ್ರು ಕಾರ್ಡಿಯಾಲಜಿಸ್ಟ್ ಆಗ್ತಾರೆ, ಒಬ್ರು ಡೆಂಟಿಸ್ಟ್ ಆಗ್ತಾರೆ, ಒಬ್ರು ಫಿಸಿಷಿಯನ್ ಆಗ್ತಾರೆ, ಇನ್ನೊಬ್ರು ENT ಸ್ಪೆಷಲಿಸ್ಟ್ ಆಗ್ತಾರೆ. ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿತಾರೆ. ಅದೇ ರೀತಿಯಲ್ಲಿ ನಾವು ಈ ಗ್ರೂಪ್ ಆಫ್ ಮೆಡಿಕಲ್ ಸ್ಟೂಡೆಂಟ್ಸ್ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ಗೆ ಕಂಪೇರ್ ಮಾಡ್ಕೊಂಡ್ರೆ, ಆಫ್ಟರ್ ಸೆವೆರಲ್ ಇಯರ್ಸ್ ಅಥವಾ ಒಂದು ಗ್ರೋತ್ ಎಲ್ಲ ಆದ ನಂತರ ಇದು ಪರ್ಮನೆಂಟ್ ಟಿಶ್ಯೂ ಆಗಿ ಪರ್ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾರಂಕೈಮಾ ಆಗಬಹುದು, ಒಂದು ಕೋಲಂಕೈಮಾ ಆಗ್ಬೋದು, ಅಥವಾ ಝೈಲಮ್ ಆಗ್ಬೋದು, ಫ್ಲೋಯಮ್ ಆಗ್ಬೋದು, ಅಥವಾ ಸ್ಕ್ಲೀರಂಕೈಮಾ ಆಗ್ಬೋದು. ಇವೆಲ್ಲವೂ ಒಂದು ಸ್ಪೆಸಿಫಿಕ್ ಫಂಕ್ಷನ್ ನ ಕ್ಯಾರಿ ಮಾಡುತ್ತೆ. ಇವಾಗ ಡಿಫ್ರೆನ್ಸಿಯೇಷನ್ ಡೆಫಿನಿಷನ್ ನಾವು ನೋಡೋದಾದ್ರೆ, ದ ಪ್ರೋಸೆಸ್ ಆಫ್ ಯಂಗ್ ಇಮ್ಮೆಚೂರ್ ಅನ್ಸ್ಪೆಷಲೈಸ್ಡ್ ಸೆಲ್ಸ್ ಟೇಕಿಂಗ್ ಅಪ್ ಅ ಪರ್ಮನೆಂಟ್ ಶೇಪ್, ಸೈಜ್ ಅಂಡ್ ಎ ಸ್ಪೆಸಿಫಿಕ್ ಫಂಕ್ಷನ್. ಈ ಯಂಗ್ ಅನ್ಸ್ಪೆಷಲೈಸ್ಡ್ ಸೆಲ್ಸ್ ಸ್ಪೆಷಲೈಸ್ಡ್ ಆಗಿ ಪರ್ಮನೆಂಟ್ ಸೈಜ್ ಅಂದ್ರೆ ಇಲ್ಲಿ ಸೆಲ್ ಡಿವಿಷನ್ ಆಗಲ್ಲ ಯಾವಾಗ ಪರ್ಮನೆಂಟ್ ಟಿಶ್ಯೂ ಆದ್ಮೇಲೆ. ಓಕೆನಾ. ಈಗ ಪರ್ಮನೆಂಟ್ ಟಿಶ್ಯೂಸ್ ಬಗ್ಗೆ ನೋಡೋದಾದ್ರೆ, ಟಿಶ್ಯೂ ದಟ್ ಆರ್ ಕಂಪ್ಲೀಟ್ ಆಗಿ ಗ್ರೋನ್ ಆಗಿರುತ್ತೆ ಅಂಡ್ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಆಫ್ ಡಿವಿಷನ್. ಇಲ್ಲಿ ಸೆಲ್ ಡಿವಿಷನ್ ಆಗಲ್ಲ. ಎಲ್ಲಿ ವೆರಾಸ್ ಇನ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಸೆಲ್ ಡಿವಿಷನ್ ಚೆನ್ನಾಗಿ ಆಗ್ತಾ ಇರುತ್ತೆ, ಬಿಕಾಸ್ ಅದು ಅನ್ಮೆಚ್ಯೂರ್ಡ್. ಇಲ್ಲಿ ಗ್ರೋತ್ ಸ್ಟಾಪ್ ಆಗಿರುತ್ತೆ ಟಿಶ್ಯೂಸ್ದು. ಇಲ್ಲಿ ಎಬಿಲಿಟಿ ಆಫ್ ಡಿವಿಷನ್ ಆಲ್ಸೋ
ಲಾಸ್ಟ್. ಹಾಗಾದ್ರೆ ಈ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲೂ ನಾವು ಎರಡು ವಿಧಾನ ನೋಡ್ಬೋದು. ಯಾರಿಗಾದ್ರೂ ಗೊತ್ತಾ ಯಾವುದು ಅಂತ? ಎಸ್, ಒನ್ ಇಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಂದ್ರೆ ಏನು, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂದ್ರೆ ಏನು ಅಂತ ಒನ್ ಬೈ ಒನ್ ನೋಡ್ಕೊ ಹೋಗೋಣ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಇದು ಅಗೇನ್ 3 ಟೈಪ್ಸ್ ಆಗಿ ಡಿವೈಡ್ ಆಗುತ್ತೆ. ಒನ್ ಇಸ್ ಪ್ಯಾರಂಕೈಮಾ, ಕೋಲಂಕೈಮಾ ಅಂಡ್ ಸ್ಕ್ಲೀರಂಕೈಮಾ. ಪ್ಯಾರಂಕೈಮಾ ಬಗ್ಗೆ ನೋಡೋದಾದ್ರೆ, ಈ ಪ್ಯಾರಂಕೈಮಾ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗ್ಬೇಕಪ್ಪ ಅಂದ್ರೆ ಇದರಲ್ಲಿ ಥಿನ್ ಸೆಲ್ ವಾಲ್ ಇರುತ್ತೆ ಅಂಡ್ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಇರುತ್ತೆ. ಇಲ್ಲಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಕಾಣಿಸ್ತಾ ಇದೆಯಲ್ವಾ? ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅಂದ್ರೆ ಸ್ಪೇಸ್ ಬಿಟ್ವೀನ್ ಒನ್ ಸೆಲ್ ಟು ಅನದರ್ ಸೆಲ್. ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಸ್ಪೇಸ್ ಇದ್ರೆ ಅದನ್ನ ನಾವು ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಅಂತ ಹೇಳ್ತೀವಿ. ಓಕೆನಾ? ಇದರಲ್ಲಿ ಥಿನ್ ಸೆಲ್ ವಾಲ್ ಇರುತ್ತೆ ಅಂಡ್ ದೀಸ್ ಆರ್ ಆಲ್ ಲಿವಿಂಗ್ ಸೆಲ್ಸ್. ಆ ಪ್ಯಾರಂಕೈಮಾ ಟಿಶ್ಯೂಸ್ ಅಲ್ಲಿ ಲಿವಿಂಗ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ ಅಂಡ್ ಲೂಸ್ಲಿ ಪ್ಯಾಕ್ ಆಗಿರುತ್ತೆ ಬಿಕಾಸ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಇದೆ. ಹಾಗೆ ಈ ಪ್ಯಾರಂಕೈಮಾ ಸೆಲ್ಸ್ ಎಲೆಯಲ್ಲಿ, ಪ್ಯಾರಂಕೈಮಾ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಅ ಲೀಫ್ ಅಂಡ್ ಕನ್ಸಿಸ್ಟ್ ಕ್ಲೋರೋಪ್ಲಾಸ್ಟ್. ಈ ಎಲೆಯಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಪ್ಯಾರಂಕೈಮಾ ಸೆಲ್ಸ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಅಂತಹ ಟಿಶ್ಯೂಸ್ ನ ನಾವು ಕ್ಲೋರಂಕೈಮಾ ಅಂತ ಕರಿತೀವಿ. ಓಕೆನಾ? ದೆನ್ ಇನ್ನೊಂದು ಸ್ಪೆಷಲ್ ಟಿಶ್ಯೂ ಏನು, ಅದು ಇನ್ನೊಂದು ಏನ್ ಹೆಸರು ಕೊಡ್ಬೋದು ಅಂದ್ರೆ ಪ್ಯಾರಂಕೈಮಾ ಟಿಶ್ಯೂಸ್ ಫ್ಲೋಟಿಂಗ್ ಆಗ್ತಾ ಇರುತ್ತಲ್ಲ, ಅಂತಹ ಪ್ಲಾಂಟ್ಸ್ ಅಲ್ಲಿ ಇದ್ರೆ ಅಲ್ಲಿ ಏರ್ ಕ್ಯಾವಿಟಿ ಪ್ರೆಸೆಂಟ್ ಇರುತ್ತೆ. ಏನು? ಏರ್ ಕ್ಯಾವಿಟಿ ಪ್ರೆಸೆಂಟ್ ಇರುತ್ತೆ. ಆ ಏರ್ ಕ್ಯಾವಿಟಿ ಪ್ರೆಸೆಂಟ್ ಇರೋದ್ರಿಂದ ಅಂತಹ ಪ್ಯಾರಂಕೈಮಾ ಟಿಶ್ಯೂಸ್ ನ ನಾವು ಏರಂಕೈಮಾ ಟಿಶ್ಯೂಸ್ ಅಂತ ಹೇಳ್ತೀವಿ. ಏನೇನು, ಈ ಪ್ಯಾರಂಕೈಮಾ ಟಿಶ್ಯೂಸ್ ಅಲ್ಲಿ ಕೋಲಂಕೈಮಾ ಮತ್ತೆ ಏರಂಕೈಮಾ ಅನ್ನೋದನ್ನ ಬೇರೆ ಬೇರೆ ಸನ್ನಿವೇಶದಲ್ಲಿ ಹೆಸರು ಚೇಂಜ್ ಆಗುತ್ತೆ ಹೊರತು ಫಂಕ್ಷನ್ ಎಲ್ಲ ಸೇಮ್ ಇರುತ್ತೆ. ಓಕೆನಾ? ಇದು ಬೇರೆ ಟೈಪ್ ಅಲ್ಲ ಕೋಲಂಕೈಮಾ ಮತ್ತೆ ಏರಂಕೈಮಾ, ಜಸ್ಟ್ ಅದ್ ಹೆಸರು ನೇಮ್ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪೆಷಲ್ ಕ್ಯಾರೆಕ್ಟರ್. ಇದಿಷ್ಟು ಪ್ಯಾರಂಕೈಮಾ ಟಿಶ್ಯೂಸ್. ಅಂಡ್ ದ ಸೆಕೆಂಡ್ ಒನ್ ಇಸ್ ಕೋಲಂಕೈಮಾ. ಪ್ಯಾರಂಕೈಮಾದಲ್ಲಿ ನೋಡಿದ್ವಿ ನಾವು ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಇತ್ತು, ಬಟ್ ಈ ಕೋಲಂಕೈಮಾದಲ್ಲಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಏನಿದೆ ಇದು ಕಂಪ್ಲೀಟ್ಲಿ ಆಬ್ಸೆಂಟ್ ಇರುತ್ತೆ, ಬಟ್ ಕೆಲವು ಕಡೆ ಲೆಸ್ ಇರುತ್ತೆ. ಅಂಡ್ ಇಟ್ ಹ್ಯಾಸ್ ಇರ್ರೆಗ್ಯುಲರ್ ಥಿಕನಿಂಗ್ಸ್. ಈ ಎಂಡ್ ಏನಿದೆಯೋ ಇಲ್ಲಿ ಅಲ್ಲಿ ಥಿನ್ ಆಗಿತ್ತು ಸೆಲ್ವಾಲು, ಇಲ್ಲಿ ಥಿಕ್ ಇರುತ್ತೆ. ಇಲ್ಲೂ ಕೂಡ ಲಿವಿಂಗ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ವೆರಾಸ್ ಪ್ಯಾರಂಕೈಮಾದಲ್ಲೂ ಲಿವಿಂಗ್ ಸೆಲ್ಸ್ ಇತ್ತು, ಇನ್ ಕೋಲಂಕೈಮಾದಲ್ಲೂ ಲಿವಿಂಗ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ದೇ ಆರ್ ಎಲಾಂಗೇಟೆಡ್ ಸೆಲ್ಸ್ ಅಂಡ್ ಇರ್ರೆಗ್ಯುಲರ್ ಥಿಕನಿಂಗ್ಸ್. ನಾನು ಹೇಳ್ದೆ ಅಲ್ವಾ, ಈ ಎಂಡ್ ಅಲ್ಲಿ ಇಲ್ಲೆಲ್ಲ ಇರ್ರೆಗ್ಯುಲರ್ ಥಿಕನಿಂಗ್ಸ್. ಇಲ್ಲಿ ಪ್ಯಾರಂಕೈಮಾ ಮತ್ತೆ ಸ್ಕ್ಲೆರಂಕೈಮಾಗೆ ಹೋಲಿಸ್ಕೊಂಡ್ರೆ ಥಿಕನಿಂಗ್ ಜಾಸ್ತಿ ಇರುತ್ತೆ ಇಲ್ಲಿ. ಅಂಡ್ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಬಿಟ್ವೀನ್ ದ ಸೆಲ್ ಇಸ್ ವೆರಿ ಲೆಸ್. ಈಗ ಹೇಳಿದ್ವಿ ಅಲ್ವಾ ನಾವು, ಇಂಟರ್ಸೆಲ್ಯುಲಾರ್ ಸ್ಪೇಸ್ ನಾವ್ ಯಾವಾಗ ಪ್ಯಾರಂಕೈಮಾಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕೋಲಂಕೈಮಾದಲ್ಲಿ ಕಡಿಮೆ ಇರುತ್ತೆ ಅಥವಾ ಆಬ್ಸೆಂಟ್ ಇರುತ್ತೆ ಕೆಲವು ಕಡೆ. ಇದ್ರದ್ದು ಅಡ್ವಾಂಟೇಜ್ ಏನಪ್ಪಾ, ಇದ್ರ ಫಂಕ್ಷನ್ ಏನಪ್ಪಾ ಕೋಲಂಕೈಮಾ ಟಿಶ್ಯೂಸ್ ಅಂತ ಹೇಳಿದ್ರೆ, ಇಟ್ ಗಿವ್ಸ್ ಫ್ಲೆಕ್ಸಿಬಿಲಿಟಿ ಟು ದ ಪ್ಲಾಂಟ್ ಪಾರ್ಟ್ಸ್. ಈಗ ಎಲೆಯ ತೊಟ್ಟಿರ್ಬೋದು ಅಥವಾ ಟೆಂಡ್ರಿಲ್ಸ್ ಇರ್ಬೋದು, ಇವು ಯಾವ ರೀತಿ ಬೇಕೋ ಆ ರೀತಿ ನಾವು ಬೆಂಡ್ ಮಾಡ್ಬೋದು. ಆ ರೀತಿ ಹೆಲ್ಪ್ ಮಾಡೋದೇ ಈ ಕೋಲಂಕೈಮಾ ಟಿಶ್ಯೂಸ್ ಅಂತ ಹೇಳ್ಬೋದು. ದೆನ್ ದ ಥರ್ಡ್ ಒನ್ ಇಸ್ ಸ್ಕ್ಲೀರಂಕೈಮಾ. ಈ ಸ್ಕ್ಲೀರಂಕೈಮಾ ಸ್ವಲ್ಪ ಡಿಫ್ರೆಂಟ್ ಅವೆರಡು ಹೋಲಿಸ್ಕೊಂಡ್ರೆ, ಬಿಕಾಸ್ ಇವು ಎಲ್ಲಿ ಪ್ರೆಸೆಂಟ್ ಇರ್ತಾವ ಅಂದ್ರೆ, ಈಗ ಯಾವ್ದಾದ್ರು ಒಂದು ಕಾಯಿ ಯಾವ್ದೋ ಒಂದು ಸೀಡ್ ತಗೊಳ್ಳಿ, ಆ ಸೀಡ್ ಕವರಿಂಗ್ ಲೇಯರ್ ಇರುತ್ತಲ್ಲ, ಅಲ್ಲಿ ಸ್ಕ್ಲೀರಂಕೈಮಾ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ. ಅಂಡ್ ಇವು ಡೆಡ್ ಸೆಲ್ಸ್. ನಾವು ಪ್ಯಾರಂಕೈಮಾ ಮತ್ತೆ ಕೋಲಂಕೈಮಾದಲ್ಲಿ ನೋಡಿದ್ದು ಲಿವಿಂಗ್ ಸೆಲ್ಸ್, ಬಟ್ ಇನ್ ಸ್ಕ್ಲೀರಂಕೈಮಾ ವಿ ಫೌಂಡ್ ಡೆಡ್ ಸೆಲ್ಸ್. ಆ ಸೆಲ್ಸ್ ಇನ್ ಸ್ಕ್ಲೀರಂಕೈಮಾ ಆರ್ ಲಾಂಗ್, ನ್ಯಾರೋ ಅಂಡ್ ಡೆಡ್. ಇದು ಇಂಪಾರ್ಟೆಂಟ್, ಡೆಡ್ ಅನ್ನೋ ತಿಳ್ಕೊಳ್ಳಿ. ಥಿಕ್ ಸೆಲ್ ವಾಲ್ ವೇರ್ ಕಂಪೇರ್ ಟು ಪ್ಯಾರಂಕೈಮಾ ಅಂಡ್ ಸ್ಕ್ಲೀರಂಕೈಮಾ, ಸಾರಿ, ವೇರ್ ಕಂಪೇರ್ ಟು ಪ್ಯಾರಂಕೈಮಾ ಅಂಡ್ ಕೋಲಂಕೈಮಾ. ಇನ್ ಸ್ಕ್ಲೀರಂಕೈಮಾ ಸೆಲ್ ವಾಲು ಥಿಕ್ ಇರುತ್ತೆ. ದೆನ್ ಈ ಥಿಕ್ ಇರೋ ಕಾರಣದಿಂದನೇ ಅಲ್ಲಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಸೆಲ್ಲಿಂದ ಸೆಲ್ಗೆ ಕಡಿಮೆ ಇರುತ್ತೆ. ಇಲ್ಲಿ ಸ್ಪೇಸ್ ತುಂಬಾ ಕಡಿಮೆ ಇರುತ್ತೆ ವೇರ್ ಕಂಪೇರ್ ಟು ಅದರ್ ಟು ಟಿಶ್ಯೂಸ್. ಓಕೆ, ದೆನ್ ಇಟ್ ಲೊಕೇಟೆಡ್ ಇನ್ ದ ಸೀಡ್ಸ್ ಅಂಡ್ ನಟ್ಸ್. ಕೋಕೋನಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಆ ಕೋಕೋನಟ್ ನೋಡಿರ್ಬೋದು ನೀವು, ತೆಂಗಿನಕಾಯಿ, ಅದ್ರ ಸುತ್ತ ಒಂದು ಕವರಿಂಗ್ ಲೇಯರ್ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಕ್ಲೀರಂಕೈಮಾ. ಹಾಗಾದ್ರೆ ಇದ್ರ ಪ್ರೆಸೆನ್ಸ್ ಇಂದ ಏನಪ್ಪಾ ಅಡ್ವಾಂಟೇಜ್ ಅಂತ ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಟು ದ ಪ್ಲಾಂಟ್ಸ್ ಅಂಡ್ ಮೇಕ್ ಪ್ಲಾಂಟ್ಸ್ ಟು ಹಾರ್ಡ್ ಅಂಡ್ ಸ್ಟಿಫ್. ಈಗ ಪ್ಲಾಂಟ್ಸ್ ಈಗ ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಅದ್ರದ್ದು ಪ್ರತಿ ಪಾರ್ಟ್ಸ್ ಅಲ್ಲೂ ಈ ಸ್ಕ್ಲೀರಂಕೈಮಾ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಎಲೆ ಸ್ಟಿಫ್ ಆಗಿರ್ಬೇಕು ಅಂದ್ರೆ ಅಲ್ಲಿ ವೇನ್ಸ್ ಇರುತ್ತೆ, ಆ ವೇನ್ಸ್ ಅಲ್ಲಿ ಕೂಡ ಸ್ಕ್ಲೀರಂಕೈಮಾ ಟಿಶ್ಯೂಸ್ ಇರುತ್ತೆ. ಆಮೇಲೆ ಬೇರಲ್ಲೂ ಸ್ಕ್ಲೀರಂಕೈಮಾ ಟಿಶ್ಯೂಸ್ ಇರುತ್ತೆ. ಓಕೆನಾ? ಎಲ್ಲಿ ಆ ಸ್ಟಿಫ್ನೆಸ್ ಬೇಕೋ ಪ್ಲಾಂಟಿಗೆ,
ಆ ಪ್ಲಾಂಟ್ಸ್ ಗೆ ಸ್ಟಿಫ್ನೆಸ್ ಅವಶ್ಯಕತೆ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲವೂ ಕೂಡ ಸ್ಕ್ಲಿರಾನ್ಕೈಮಾ ಟಿಶ್ಯೂಸ್ ಇರುತ್ತೆ. ಇದಿಷ್ಟು. ದೆನ್ ಎಪಿಡರ್ಮಿಸ್. ಈ ಎಪಿಡರ್ಮಿಸ್ ನ ನಾವು ಬೇರೆ ಟಿಶ್ಯೂಸ್ಗೆ ಹೋಲಿಸಲ್ಲ. ಯಾವ್ದಾದ್ರು ಒಂದು ಪ್ಲಾಂಟ್ಸ್ ಅಥವಾ ಪ್ಲಾಂಟ್ಸ್ ಅಲ್ಲಿ ಯಾವ್ದಾದ್ರು ಎಲೆನೋ ಅಥವಾ ಒಂದು ಬೇರನ್ನೋ ಅಥವಾ ಸ್ಟೆಮ್ ನ ತಗೊಂಡು ಸೆಕ್ಷನ್ ತೆಗೆದಾಗ ಅದ್ರದ್ದು ಔಟರ್ ಮೋಸ್ಟ್ ಲೇಯರ್ ಏನಿರುತ್ತೋ ಇದನ್ನ ನಾವು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಇದು ಸಿಂಗಲ್ ಲೇಯರು ಇರುತ್ತೆ, ಸಾಮಾನ್ಯವಾಗಿ ಸಿಂಗಲ್ ಲೇಯರ್ ಇರುತ್ತೆ. ಬಟ್ ಕೆಲವು ಕಡೆ ಇದು ಡಬಲ್ ಲೇಯರ್, ಟ್ರಿಬಲ್ ಲೇಯರು ಇರುತ್ತೆ. ಒಂದು ಲೇಯರ್ ಇರ್ಬೋದು, 2 ಲೇಯರ್ ಇರ್ಬೋದು, 3 ಲೇಯರ್ ಇರ್ಬೋದು. ಬಟ್ ಸಾಮಾನ್ಯವಾಗಿ ನಾವು ಒಂದು ಲೇಯರ್ ಎಪಿಡರ್ಮಿಸ್ ನ ನಾವು ನೋಡ್ತೀವಿ. ಈ ಎಪಿಡರ್ಮಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ದ ಪ್ಲಾಂಟ್ ಎಪಿಡರ್ಮಿಸ್ ಜನರಲಿ ಹ್ಯಾಸ್ ಎ ಸಿಂಗಲ್ ಲೇಯರ್ ಆಫ್ ಎ ಸೆಲ್. ಬಟ್ ಇಲ್ಲಿ ನಾನು ಈ ಪಿಕ್ಚರ್ ಅಲ್ಲಿ ಹಾಕಿ ತೋರಿಸಿರೋದ್ರಲ್ಲಿ ಸಿಂಗಲ್ ಲೇಯರ್ ಇಲ್ಲ, ಇಲ್ಲಿ ಮಲ್ಟಿ ಲೇಯರ್ ಆಫ್ ಎಪಿಡರ್ಮಿಸ್ ಇದೆ. ಇಲ್ಲಿ ನೋಡಿ, ಬಟ್ ಸಾಮಾನ್ಯವಾಗಿ ಸಿಂಗಲ್ ಲೇಯರ್ನೇ ನಾವು ನೋಡೋದು. ಓಕೆನಾ? ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಇನ್ ವೇರಿಯಸ್ ಪಾರ್ಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಗಿಡ ತಗೊಂಡು ಅದನ್ನ ವರ್ಟಿಕಲ್ ಸೆಕ್ಷನ್ ತೆಗೆದು ನೋಡಿದಾಗ ಅಲ್ಲಿ ನಿಮಗೆ ಎಪಿಡರ್ಮಿಸ್ ಕಾಣಿಸುತ್ತೆ. ವಿತ್ ದ ಕ್ಯೂಟಿಕಲ್ ಕೂಡ ಅಲ್ಲಿ ಇರುತ್ತೆ. ಕ್ಯೂಟಿಕಲ್ ಇಸ್ ದ ಔಟರ್ ಮೋಸ್ಟ್ ಲೇಯರ್ ಇನ್ ದ ಎಪಿಡರ್ಮಿಸ್. Then it acts as a protective barrier, regulating a gaseous exchange and absorption of water and nutrients. ಆ ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ಪ್ಷನ್ ಮಾಡೋದಿರ್ಬೋದು, ವಾಟರ್ ನ ಅಬ್ಸರ್ವ್ ಮಾಡೋದಿರ್ಬೋದು, ಇದಕ್ಕೆಲ್ಲ ಹೆಲ್ಪ್ ಮಾಡೋದೇ ಎಪಿಡರ್ಮಿಸ್. ಮತ್ತೆ ಎಪಿಡರ್ಮಿಸ್ ಇಂದ ಏನಪ್ಪಾ ಇನ್ನೊಂದು ಯೂಸ್ ಅಂದ್ರೆ, ಅವು ಟೈಟ್ಲಿ ಪ್ಯಾಕ್ ಆಗಿರೋದ್ರಿಂದ ವ್ಯಾಕ್ಸಿ ಕ್ರಿಟಿಕಲ್ ಇರುತ್ತೆ ಅಲ್ಲಿ. ಹೆನ್ಸ್ ಇದು ಪ್ರೊಟೆಕ್ಟ್ ವಾಟರ್ ಲಾಸ್ ಆಗೋದ್ರಿಂದ ಮತ್ತೆ ಪ್ಯಾಥೋಜನ್ಸ್ ಎಂಟರ್ ಆಗೋದ್ರಿಂದ ಇವು ಪ್ರೊಟೆಕ್ಟ್ ಮಾಡುತ್ತೆ. ಇಟ್ಸ್ ಅಬೌಟ್ ಎಪಿಡರ್ಮಿಸ್. ದೆನ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ನೋಡೋದಾದ್ರೆ, ಇಷ್ಟೊತ್ತು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಮತ್ತೆ ಎಪಿಡರ್ಮಿಸ್ ನೋಡಿದ್ವಿ. ಈಗ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ನೋಡೋದಾದ್ರೆ, ಇದು ಸ್ವಲ್ಪ ಸಿಂಪಲ್ ಪರ್ಮನೆಂಟ್ ಗಿಂತ ವಿಚಿತ್ರವಾಗಿರುತ್ತೆ. ಅವೆರಡಕ್ಕೂ ವ್ಯತ್ಯಾಸ ಏನು ಅಂತ ನೋಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಪರ್ಮನೆಂಟ್ ಟಿಶ್ಯೂಸ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್. ಸಿಂಪಲ್ ಮತ್ತೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಇವಾಗ ನಮ್ಮ ಹತ್ರ 2 ಬೊಕ್ಕೆ ಇದೆ. ಒಂದು ಬೊಕ್ಕೆಗೆ ಒಂದೇ ರೀತಿಯ ಫ್ಲವರ್ಸ್ ಹಾಕಿದೀವಿ, ಇನ್ನೊಂದು ಬೊಕ್ಕೆಗೆ ಬೇರೆ ಬೇರೆ ರೀತಿಯ ಅಥವಾ ಬೇರೆ ಬೇರೆ ಕಲರ್ ಫ್ಲವರ್ಸ್ ನ ಹಾಕಿದೀವಿ. ಬಟ್ ಎರಡೂ ಕೂಡ ಬೊಕ್ಕೆನೇ ಆಗಿದೆ ಅಲ್ವಾ? ಅದೇ ರೀತಿಯಾಗಿ ನಾವು ಟಿಶ್ಯೂಸ್ ಅಂತ ಬಂದಾಗ, ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಬಹುದು ನೀವು, ಇಲ್ಲಿ ಸೆಲ್ಸ್ ಎಲ್ಲ ಸಿಮಿಲರ್ ಸ್ಟ್ರಕ್ಚರ್ ಇದೆ ಅಲ್ವಾ? ಇಲ್ಲಿ ನೋಡಿ, ಎಲ್ಲಾ ಸೆಲ್ಸ್ ಕೂಡ ಸಿಮಿಲರ್ ಸ್ಟ್ರಕ್ಚರ್ ಇದೆ. ಇದು ಪ್ಯಾರೆನ್ಕೈಮಾ ಅಥವಾ ನೀವು ಕೋಲನ್ಕೈಮಾ ತಗೊಂಡ್ರು ಅಷ್ಟೇ, ಕ್ಲಿಯರೆನ್ಕೈಮಾ ತಗೊಂಡ್ರು ಅಷ್ಟೇ, ಸೆಲ್ಸ್ ಎಲ್ಲ ಸಿಮಿಲರ್ ಇರುತ್ತೆ. ಬಟ್ ಅಲ್ಲಿ ಪಕ್ಕದಲ್ಲೇ ನೋಡ್ಬೋದು ನೀವು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಹೇಗೆ ಇಲ್ಲಿ ಬೊಕ್ಕೆ 2 ಅಲ್ಲಿ ಬೇರೆ ಬೇರೆ ರೀತಿಯ ಫ್ಲವರ್ಸ್ ಸೇರಿ ಒಂದು ಬೊಕ್ಕೆ ಆಗಿದೆಯೋ, ಇಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ ಸೆಲ್ಗಳು ಸೇರಿ ಒಂದು ಟಿಶ್ಯೂ ಆಗಿದೆ. ಫಾರ್ ಎಕ್ಸಾಂಪಲ್ ಝೈಲಮ್ ತಗೊಂಡಿದೀವಿ. ಇಲ್ಲಿ ಝೈಲಮ್ ಪ್ಯಾರೆನ್ಕೈಮಾ ಇದೆ, ಟ್ರೇಕೇಟ್ಸ್ ಇದೆ, ಈ ರೀತಿಯ ಬೇರೆ ಬೇರೆ ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇದೆ, ಒಂದು ರೆಕ್ಟಾಂಗ್ಯುಲರ್ ಸ್ಟ್ರಕ್ಚರ್ ಇದೆ. ಈ ರೀತಿ ಸ್ಟ್ರಕ್ಚರ್ಗಳು ಸೇರಿ ಒಂದು ಸ್ಪೆಸಿಫಿಕ್ ಫಂಕ್ಷನ್ ನ ಕ್ಯಾರಿ ಮಾಡೋದಕ್ಕೋಸ್ಕರ ಟಿಶ್ಯೂ ಆಗಿದೆ. ಓಕೆನಾ? ಈಗ ಒನ್ ಬೈ ಒನ್ ನೋಡೋದಾದ್ರೆ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ 2 ವಿಧ ಅಲ್ವಾ? ದೇರ್ ಆರ್ 2 ಟೈಪ್ಸ್ ಇನ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಒನ್ ಇಸ್ ಝೈಲಮ್ ಅಂಡ್ ಅನದರ್ ಒನ್ ಇಸ್ ಫ್ಲೋಯಮ್. ಒಂದು ಝೈಲಮ್ ಅನ್ನೋದು ಏನಿದೆ, ಇದು ವಾಟರ್ ಕನೆಕ್ಟಿಂಗ್ ಟಿಶ್ಯೂ ಅಂಡ್ ಫ್ಲೋಯಮ್ ಫುಡ್ ಕನೆಕ್ಟಿಂಗ್ ಟಿಶ್ಯೂ. ಇದ್ರದ್ದು ಪಾರ್ಟ್ಸ್ ನೋಡೋದಾದ್ರೆ, ಝೈಲಮ್ ಅಲ್ಲಿ xylem consists of a trachea, a vessels, a xylem parenchyma and xylem fibers. ಇಲ್ಲಿ ನೀವು ನೋಡಬಹುದು xylem parenchyma tissues rectangular shape ಅಲ್ಲಿ ಇದೆ ನೋಡಿ, tubular rectangular. ಇದು parenchyma and vessels are also in tubular structure, tracheids and xylem fibers. Then tracheids and vessels, ಇಲ್ಲಿ tracheids ಮತ್ತೆ vessels ಇದೆ ನೋಡಿ, ಇವು ಟ್ಯೂಬುಲರ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಅಂಡ್ ಆಫ್ಟರ್ ದ ಮೆಚೂರ್ ಆದ್ಮೇಲೆ ಇವು ಡೆಡ್ ಸೆಲ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಓಕೆನಾ? xylem tissues ಆ ಮೇನ್ ಫಂಕ್ಷನ್ ಈಗಾಗಲೇ ನಾವು ತಿಳ್ಕೊಂಡಿದೀವಿ. ದ ಮೇನ್ ಫಂಕ್ಷನ್ ಆಫ್ ಎ xylem tissue is transports the water and minerals from the roots to other part of a body. ಈಗ ಬೇರಿನಿಂದ ತಗೊಂಡು, ಈಗ ಒಂದು ವಾಟರ್ ಅಥವಾ ಮಿನರಲ್ಸ್ ಬೇಕು ಅಂದ್ರೆ ಬೇರಿನ ಸಹಾಯದಿಂದ ಬೇರೆ ಪಾರ್ಟ್ಗೆ, ಈ ಪ್ಲಾಂಟ್ಸ್ ನ ಬೇರೆ ಪಾರ್ಟ್ಸ್ಗೆ ಕಳಿಸೋದ್ರಲ್ಲಿ ಈ xylem ಟಿಶ್ಯೂಸ್ ಪಾತ್ರ ಪ್ರಮುಖವಾಗಿರುತ್ತೆ. ಇದಿಷ್ಟು xylem ಬಗ್ಗೆ.
ದೆನ್ ಫ್ಲೋಯಂ ಬಗ್ಗೆ ನೋಡೋದಾದ್ರೆ ಝೈಲಮ್ ವಾಟರ್ ಕನೆಕ್ಟಿಂಗ್ ಟಿಶ್ಯೂ ಆದ್ರೆ ಫ್ಲೋಯಂ ಬಂದು ಫುಡ್ ಕನೆಕ್ಟಿಂಗ್ ಟಿಶ್ಯೂ. ಓಕೆನಾ? ಇಲ್ಲಿ ಅಬ್ಸರ್ವ್ ಮಾಡಬಹುದು ಸಿ ಟ್ಯೂಬ್ಸ್, ಫ್ಲೋಯಂ ಪ್ಯಾರೆಂಕೈಮಾ ಇದೆ ಅಂಡ್ ಕಂಪ್ಯಾನಿಯನ್ ಸೆಲ್ಸ್. It is made up of C tubes, C cell, companion cells and phloem fibers and phloem parenchyma. ಅಲ್ಲಿ xylem parenchyma ಇತ್ತು, ಕನ್ಫ್ಯೂಸ್ ಆಗೋದು ಬೇಡ, ಎರಡಲ್ಲೂ parenchyma cells ಇರುತ್ತೆ. ಅಂಡ್ ಸಿ ಟ್ಯೂಬ್ಸ್ ಆರ್ ಟ್ಯೂಬುಲರ್. ಇಲ್ಲಿ ಸಿ ಟ್ಯೂಬ್ಸ್ ಏನಿದೆ ಇವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇದು ಟ್ಯೂಬುಲರ್ ಸ್ಟ್ರಕ್ಚರ್ ಇರುತ್ತೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇದೆ ಅಲ್ವಾ. ಸಿ ಟ್ಯೂಬ್ಸ್ ಬಂದು ಟ್ಯೂಬುಲರ್ ಸ್ಟ್ರಕ್ಚರ್ಸ್. Then phloem fibers and phloem parenchyma. Phloem fibers ಬಂದ್ಬಿಟ್ಟು ಇದು phloem fiber. It is also tubular structure, phloem fiber. ದೆನ್ ದಿಸ್ ಫ್ಲೋಯಂ ಫೈಬರ್ಸ್ ಮತ್ತೆ ಟ್ಯೂಬುಲರ್ ಸೆಲ್ಸ್ ಏನಿದಾವ ಇವನ್ನ ನಾವು ಇವು ಡೆಡ್ ಸೆಲ್ಸ್ ಆಗಿರ್ತವೆ. ಆಲ್ ರಿಮೈನಿಂಗ್ ಕಂಪೇನಿಯನ್ ಸೆಲ್ಸ್ ಇರ್ಬೋದು, ಫ್ಲೋಯಂ ಪ್ಯಾರೆಂಕೈಮಾ ಇರ್ಬೋದು, ಸ್ಯೂಪ್ಲೆಟ್ಸ್ ಇವೆಲ್ಲವೂ ಕೂಡ ಲಿವಿಂಗ್ ಸೆಲ್ಸ್ ಆಗಿರ್ತವೆ. ಈಗ ನಾವು ಝೈಲಮ್ದು ಫಂಕ್ಷನ್ ತಿಳ್ಕೊಂಡ್ವಿ. ಈಗ ಫ್ಲೋಯಂ ಫಂಕ್ಷನ್ ನೋಡೋದಾದ್ರೆ ಫ್ಲೋಯಂ ಟ್ರಾನ್ಸ್ಪೋರ್ಟ್ ಫುಡ್ ಫ್ರಮ್ ದ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ನಮ್ಗೆಲ್ಲ ಗೊತ್ತು ಸಸ್ಯದಲ್ಲಿ ಎಲೆಗಳಲ್ಲಿ ಫುಡ್ ಪ್ರಿಪರೇಷನ್ ಆಗುತ್ತೆ, ಆಹಾರ ತಯಾರಿಕೆ ಆಗುತ್ತೆ. ಆ ಎಲೆಗಳಿಂದ ಬೇರೆ ಪಾರ್ಟ್ ಏನಿದಾವೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಈ ಫ್ಲೋಯಂ ಟಿಶ್ಯೂದು ಕೆಲಸ. ಇದಿಷ್ಟು ಝೈಲಮ್ ಮತ್ತೆ ಫ್ಲೋಯಂ. ಪರ್ಮನೆಂಟ್ ಟಿಶ್ಯೂಸ್ ನೋಡಿದ್ವಿ ನಾವು. ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಎರಡು, ಸಿಂಪಲ್ ಮತ್ತೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸಿಂಪಲ್ ಅಲ್ಲಿ ಪ್ಯಾರೆಂಕೈಮಾ, ಸ್ಕ್ಲಿರೆಂಕೈಮಾ ಅಂಡ್ ಕೊಲಂಕೈಮಾ. ಕಾಂಪ್ಲೆಕ್ಸ್ ಅಲ್ಲಿ ಬಂದ್ರೆ ಝೈಲಮ್ ಮತ್ತೆ ಫ್ಲೋಯಂ ಟಿಶ್ಯೂಸ್. ಈಗ ಪ್ಲಾಂಟ್ ಟಿಶ್ಯೂಸ್ ನ ಒಂದ್ ಕಡೆ ನೋಡೋದಾದ್ರೆ, ಒಂದು ಫ್ಲೋ ಚಾರ್ಟ್ ಅಲ್ಲಿ ನೋಡೋದಾದ್ರೆ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಎರಡು ವಿಧ, ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂಡ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ವಾ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ಮತ್ತೆ ಮೂರು ವಿಧ ಆಗುತ್ತೆ, ಮೂರು ಪಾರ್ಟ್ ಬರುತ್ತೆ. ಅದರಲ್ಲಿ ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂಡ್ ಲ್ಯಾಟ್ರಲ್ ಮೆರಿಸ್ಟಮ್. ಎಪಿಕಲ್ ಮೆರಿಸ್ಟಮ್ ರೂಟ್ ಮತ್ತೆ ಶೂಟ್ ಟಿಪ್ ಅಲ್ಲಿ ಇರುತ್ತೆ. ಇಂಟರ್ಕ್ಯಾಲರಿ ಮೆರಿಸ್ಟಮ್ ಇಂಟರ್ ನೋಟ್ಸ್ ಆಫ್ ಎ ಲೀವ್ಸ್ ಅಲ್ಲಿ ಇರುತ್ತೆ. ಅಂಡ್ ಲ್ಯಾಟ್ರಲ್ ಮೆರಿಸ್ಟಮ್ ಇಂದ ಗರ್ತ್ ನ ಇನ್ಕ್ರೀಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇಟ್ ಇಸ್ ಇನ್ ದ ಕೇಂಬಿಯಂ. ಓಕೆ. ಮತ್ತೆ ಪರ್ಮನೆಂಟ್ ಟಿಶ್ಯೂಸ್ ತಗೊಳ್ಳೋದಾದ್ರೆ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಎರಡು ಟೈಪ್ಸ್. ಅದರಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಪ್ಯಾರೆಂಕೈಮಾ, ಕೋಲಂಕೈಮಾ ಅಂಡ್ ಸ್ಕ್ಲಿರೆಂಕೈಮಾ ಪ್ರೆಸೆಂಟ್ ಇರುತ್ತೆ. ದೆನ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂದ್ರೆ ಝೈಲಮ್ ಅಂಡ್ ಫ್ಲೋಯಮ್. ದೆನ್ ಇದಿಷ್ಟು ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ ಆಯ್ತು. ದೆನ್ ಅನಿಮಲ್ ಟಿಶ್ಯೂಸ್ ನೋಡೋದಾದ್ರೆ ಈಗ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದೆಯಾ, ಎರಡು ರೀತಿ ಒಂದೇ ರೀತಿ ಟಿಶ್ಯೂಸ್ ಇದೆಯಾ ಅಂತ ನೋಡೋದಾದ್ರೆ ಎರಡಲ್ಲೂ ಡಿಫ್ರೆಂಟ್ ಇದೆ. ಬಿಕಾಸ್ ಪ್ಲಾಂಟ್ಸ್ ಒಂದೇ ಕಡೆ ಇರುತ್ತೆ, ಅದು ಬೇರೆ ಕಡೆ ಮೂವ್ ಆಗಲ್ಲ, ಅಥವಾ ನಾವು ಕೂತ್ಕೊಳ್ಳೋ ತರ ಕೂತ್ಕೊಳ್ಳಲ್ಲ. ಎಲ್ಗೋ ನೆಡ್ಕೊಂಡು ಹೋಗ್ಬೇಕು ಅಂದ್ರೆ ನೆಡ್ಕೊಂಡು ಹೋಗಕ್ಕಾಗಲ್ಲ. ಬಟ್ ಇಟ್ ಈಸ್ ಡಿಫ್ರೆನ್ಸ್ ಇನ್ ದ ಅನಿಮಲ್ಸ್ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಅಲ್ಲಿ ಬೋನ್ ಪ್ರೆಸೆಂಟ್ ಇರುತ್ತೆ, ಒಂದ್ ಕಡೆಯಿಂದ ಒಂದ್ ಕಡೆಗೆ ತಿರ್ಗಾಡ್ತೀವಿ, ನಮಗೆ ಬೇಕು ಅಂದಾಗ ಕೆಲಸ ಮಾಡ್ತೀವಿ, ಬೇಡ ಅಂದಾಗ ಕೂತ್ಕೋತೀವಿ. ಹೆನ್ಸ್ ದ ಟಿಶ್ಯೂಸ್ ಇನ್ ದ ಪ್ಲಾಂಟ್ ಅಂಡ್ ಅನಿಮಲ್ಸ್ ಆರ್ ಡಿಫ್ರೆಂಟ್. ಹಾಗಾದ್ರೆ ಅನಿಮಲ್ ಟಿಶ್ಯೂಸ್ ನ ನೋಡೋದಾದ್ರೆ ಅನಿಮಲ್ ಟಿಶ್ಯೂಸ್ ನ ನಾವು ಸಾಮಾನ್ಯವಾಗಿ 4 ಟೈಪ್ಸ್ ಅಲ್ಲಿ ನೋಡ್ತೀವಿ. ಒಂದು ಎಪಿಥಿಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಅಂಡ್ ಮಸ್ಕ್ಯುಲರ್ ಟಿಶ್ಯೂ, ದೆನ್ ನ್ಯೂರಲ್ ಟಿಶ್ಯೂ. ಎಪಿಥಿಲಿಯಲ್ ಟಿಶ್ಯೂಸ್ ಅಂದ್ರೆ ನಾವು ಇದನ್ನ ನಮ್ಮ ಔಟರ್ ಬಾಡಿಯಲ್ಲಿ ನೋಡ್ತೀವಿ ಎಪಿಥಿಲಿಯಲ್ ಟಿಶ್ಯೂಸ್ ನ. ಕನೆಕ್ಟಿವ್ ಟಿಶ್ಯೂಸ್ ಅಂದ್ರೆ ಒಂದು ಬಾಡಿ ಪಾರ್ಟ್ ನ ಅಥವಾ ಒಂದು ಟಿಶ್ಯೂಸ್ ನ ಇನ್ನೊಂದು ಟಿಶ್ಯೂಗೆ ಕನೆಕ್ಟ್ ಮಾಡಿದ್ರೆ ಅದನ್ನ ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಮಸ್ಕ್ಯುಲರ್ ಟಿಶ್ಯೂಸ್ ಅಬೌಟ್ ಮಸಲ್ಸ್. ದೆನ್ ನರ್ವಸ್ ಟಿಶ್ಯೂಸ್ ಅಂದ್ರೆ ನ್ಯೂರಾನ್ ಅಥವಾ ನಮ್ಮ ಬ್ರೈನ್ ಗೆ ಸಂಬಂಧಪಟ್ಟಂತ ಟಿಶ್ಯೂಸ್ ನ ನರ್ವಸ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಓಕೆ, ಒನ್ ಬೈ ಒನ್ ನೋಡೋದಾದ್ರೆ ಫಸ್ಟ್ ಒನ್ ಎಪಿಥಿಲಿಯಲ್ ಟಿಶ್ಯೂ. ಈ ಎಪಿಥಿಲಿಯಲ್ ಟಿಶ್ಯೂ ನಮ್ಮ ಎಲ್ಲಿ ಇರುತ್ತಪ್ಪ ಅಂದ್ರೆ ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತೆ. ದ ಪ್ರೊಟೆಕ್ಟಿವ್ ಆರ್ ಕವರಿಂಗ್ ಟಿಶ್ಯೂಸ್ ಇನ್ ಅನಿಮಲ್ ಬಾಡಿ. ಒಂದು ಪ್ರಾಣಿ ಅಥವಾ ಮನುಷ್ಯರಲ್ಲಿ ತಗೊಂಡ್ರೆ ಒಂದು ಪ್ರೊಟೆಕ್ಟಿವ್ ಲೇಯರ್, ಫಾರ್ ಎಕ್ಸಾಂಪಲ್ ನಮ್ಮ ಸ್ಕಿನ್ ಬಂದ್ಬಿಟ್ಟು ಇದು ಪ್ರೊಟೆಕ್ಟಿವ್ ಲೇಯರ್, ನಮ್ಗೆ ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಲೇಯರ್. ದೆನ್ ಇದ್ರಲ್ಲಿ ಇನ್ನೆಲ್ಲಿ ಇರುತ್ತಪ್ಪ ಅಂತ ನೋಡೋದಾದ್ರೆ ಎಪಿಥಿಲಿಯಲ್ ಟಿಶ್ಯೂ ಆ ಸ್ಕಿನ್ ಅಲ್ಲಿ ಇರ್ಬೋದು, ಲೈನಿಂಗ್ ಆಫ್ ಎ ಮೌತ್ ಇರ್ಬೋದು, ದೆನ್ ಲೈನಿಂಗ್ ಆಫ್ ಎ ಬ್ಲಡ್ ವೆಸಲ್ಸ್ ಇರ್ಬೋದು, ಕಿಡ್ನಿ ಟ್ಯೂಬ್ಯೂಲ್ಸ್ ಇರ್ಬೋದು. ದೆನ್ these are all made up of a epithelial tissue.
ದೆನ್ ಇದರಲ್ಲಿ ಮತ್ತೆ ಮೂರು ಟೈಪ್ ಆಗಿ ನಾವು ಎಪಿಥೀಲಿಯಲ್ ಟಿಶ್ಯೂಸ್ ನ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಒಂದು ಸ್ಕ್ವಾಮಸ್ ಎಪಿಥೀಲಿಯಂ, ಕ್ಯೂಬೈಡಲ್ ಎಪಿಥೀಲಿಯಂ ಅಂಡ್ ಕಾಲಮ್ನಾರ್ ಎಪಿಥೀಲಿಯಂ. ಯಾವ್ದಾವ್ದು? ಸ್ಕ್ವಾಮಸ್, ಕ್ಯೂಬೈಡಲ್ ಅಂಡ್ ಕಾಲಮ್ನಾರ್. ಸ್ಕ್ವಾಮಸ್ ಅಂತ ಏನು ಕರಿತೀವಪ್ಪ ಅಂತ ಅಂದ್ರೆ, ಆ ಸ್ಕ್ವಾಮ ಅಂದ್ರೆ ಸ್ಕೇಲ್ಸ್ ಇನ್ನ ಫಿಶ್ ಅಲ್ಲಿ ಸ್ಕೇಲ್ಸ್ ಇರುತ್ತಲ್ವಾ, ಔಟರ್ ಮೋಸ್ಟ್ ಲೇಯರ್, ಆ ರೀತಿ ಸ್ಟ್ರಕ್ಚರ್ ಇರೋದ್ರಿಂದ ಇನ್ನ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ ಹೇಳ್ತೀವಿ. ವೆರಸ್ ಕ್ಯೂಬೈಡಲ್ ಅಂದ್ರೆ ಕ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಟಿಶ್ಯೂಸ್, ಅದಕ್ಕೆ ನಾವು ಕ್ಯೂಬೈಡಲ್ ಎಪಿಥೀಲಿಯಂ ಅಂತ ಹೇಳ್ತೀವಿ. ದೆನ್ ಕಾಲಮ್ನಾರ್ ಅಂದ್ರೆ ಕಾಲಮ್ ಲೈಕ್ ಸ್ಟ್ರಕ್ಚರ್ಸ್, ಅಂದ್ರೆ ಕಂಬಗಳ ರೀತಿಯ ಸ್ಟ್ರಕ್ಚರ್ಸ್ ಇರುತ್ತೆ, ಅದಕ್ಕೆ ನಾವು ಕಾಲಮ್ನಾರ್ ಎಪಿಥೀಲಿಯಂ ಅಂತ ಹೇಳ್ತೀವಿ. ಓಕೆನಾ? ಈಗ ಸ್ಕ್ವಾಮಸ್ ಎಪಿಥೀಲಿಯಂ ಬಗ್ಗೆ ನೋಡೋದಾದ್ರೆ, ಈ ಸ್ಕ್ವಾಮಸ್ ಎಪಿಥೀಲಿಯಂ ಅಲ್ಲಿ ಮತ್ತೆ ಎರಡು ವಿಧ. ಒಂದು ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ, ಅನದರ್ ಒನ್ ಇಸ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಈ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಮತ್ತೆ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂಗೆ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಪಿಕ್ಚರ್ ಅಲ್ಲಿ, ಸಿಂಪಲ್ ಎಪಿಥೀಲಿಯಂ ಇಲ್ಲಿ ಸ್ಕೇಲ್ ಲೈಕ್ ಸ್ಟ್ರಕ್ಚರ್ ಇದೆ ನೋಡಿ. ಸ್ಕ್ವಾಮಸ್ ಎಪಿಥೀಲಿಯಂ ಅಲ್ಲಿ ಈ ಸ್ಕೇಲ್ ಲೈಕ್ ಸ್ಟ್ರಕ್ಚರ್ಸ್ ಸಿಂಗಲ್ ಲೇಯರ್ ಇರುತ್ತೆ. ಓಕೆನಾ? ಈ ರೀತಿ ಇದ್ರೆ ಇದನ್ನ ನಾವು ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ ಹೇಳ್ತೀವಿ. ಇವು ಇನ್ನೆಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಅಂದ್ರೆ, ಇವು ಎಕ್ಸ್ಟರ್ನಲ್ ಆಗಿ ಪ್ರೆಸೆಂಟ್ ಇರಲ್ಲ, ಎಕ್ಸ್ಟರ್ನಲ್ ಬಾಡಿ ಪಾರ್ಟ್ ಅಲ್ಲಿ ಇರಲ್ಲ. ಅಂಡ್ ದೀಸ್ ಆರ್ ಮೇನ್ಲಿ ಪ್ರೆಸೆಂಟ್ ಇನ್ ದ ಲೈನಿಂಗ್ ಆಫ್ ಎ ಮೌತ್ ಅಲ್ಲಿ ಇರ್ಬೋದು, ಅಥವಾ ಬ್ಲಡ್ ಕ್ಯಾಪಿಲರೀಸ್ ಇರ್ಬೋದು, ಆಲ್ವೆಲೈ ಇರ್ಬೋದು, ಹಾಗೆ ಈಸೋಫೇಗಸ್ ಅನ್ನನಾಳ ಏನಿದೆಯೋ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ದೆನ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ನೋಡೋದಾದ್ರೆ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ, ನಾವು ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಅಲ್ಲಿ ಸಿಂಗಲ್ ಲೇಯರ್ ನೋಡಿದ್ವಿ. ಇಲ್ಲಿ ಅಬ್ಸರ್ವ್ ಮಾಡಬಹುದು ಪಿಕ್ಚರ್ ಅಲ್ಲಿ ಮೋರ್ ದೆನ್ ಒನ್ ಲೇಯರ್ ಇದೆ ಅಲ್ವಾ? ಮೋರ್ ದೆನ್ ಒನ್ ಲೇಯರ್ ಆಫ್ ಸೆಲ್ಸ್ ಇದ್ರೆ ಇದನ್ನ ನಾವು ಸ್ಟ್ರಾಟಿಫೈಡ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಓಕೆ. ದೆನ್ ಈ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಎಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಅಂದ್ರೆ, ನಮ್ಮ ಸ್ಕಿನ್, ಮುಖ್ಯವಾಗಿ ನಮ್ಮ ಸ್ಕಿನ್, ನಮ್ಮ ಔಟರ್ ಮೋಸ್ಟ್ ಕವರಿಂಗ್ ಏರಿಯಾ ಏನಿದೆಯೋ ಸ್ಕಿನ್, ಇದರಲ್ಲಿ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಪ್ರೆಸೆಂಟ್ ಇದೆ. ಅದು ಬಿಟ್ರೆ ಇನ್ನೆಲ್ಲಿ ಇರುತ್ತಪ್ಪ ಅಂದ್ರೆ ರಿಪ್ರೊಡಕ್ಟಿವ್ ಟ್ರಾಕ್ಟ್, ಮೇಲ್ ಅಲ್ಲಿ ಇರ್ಬೋದು, ಫಿಮೇಲ್ಸ್ ಅಲ್ಲಿ ಇರ್ಬೋದು, ಬೋತ್ ಇನ್ ರಿಪ್ರೊಡಕ್ಟಿವ್ ಟ್ರಾಕ್ಟ್ ಅಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಓರಲ್ ಕ್ಯಾವಿಟಿ ಇರ್ಬೋದು, ಆ ಬಾಯಿ ಒಳಗಡೆ ಏನೇನ್ ಪಾರ್ಟ್ಸ್ ಬರುತ್ತೋ, ಈ ಹಲ್ಲು ಹುಟ್ಟುತ್ತೆ ಅಲ್ವಾ, ಆ ಜಾಗದಲ್ಲಿ ಇರ್ಬೋದು, ಆಮೇಲೆ ನಾಲಿಗೆ, ಈ ಜಾಗದಲ್ಲೆಲ್ಲ ಈ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಪ್ರೆಸೆಂಟ್ ಇರುತ್ತೆ. ಇಟ್ಸ್ ಅಬೌಟ್ ಸ್ಕ್ವಾಮಸ್ ಎಪಿಥೀಲಿಯಂ. ದೆನ್ ದ ಸೆಕೆಂಡ್ ಒನ್ ಇಸ್ ಕ್ಯೂಬೈಡಲ್ ಎಪಿಥೀಲಿಯಂ. ಎಪಿಥೀಲಿಯಂ ಅಲ್ಲಿ ಸೆಕೆಂಡ್ ಒನ್ ಕ್ಯೂಬೈಡಲ್ ಎಪಿಥೀಲಿಯಂ. ನಾವ್ ಈಗಾಗಲೇ ತಿಳ್ಕೊಂಡ್ವಿ ಏನಕ್ಕೆ ಇದನ್ನ ಕ್ಯೂಬೈಡಲ್ ಎಪಿಥೀಲಿಯಂ ಅಂತ ಕರಿತೀವಿ ಅಂದ್ರೆ, ಇವು ಕ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇದಾವೆ, ಸೆಲ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ದೀಸ್ ಆರ್ ಇನ್ ಕ್ಯೂಬೈಡಲ್ ಸ್ಟ್ರಕ್ಚರ್ಸ್. ಓಕೆ. ದ ಸೆಲ್ಸ್ ಆಫ್ ಎ ಸಿಂಪಲ್ ಕ್ಯೂಬೈಡಲ್ ಎಪಿಥೀಲಿಯಂ ಆರ್ ಆಲ್ಮೋಸ್ಟ್ ಟಾಲ್ ಆಸ್ ದೇ ಆರ್ ವೈಡ್. ಅವು ಎಷ್ಟು ಅಗಲ ಇರ್ತಾವೋ ಅಷ್ಟೇ ಎತ್ತರ ಕೂಡ ಇರ್ತವೆ ಈ ಸಿಂಪಲ್ ಕ್ಯೂಬೈಡಲ್ ಎಪಿಥೀಲಿಯಂ ಅಲ್ಲಿ. ದೆನ್ ದೇ ಹ್ಯಾವ್ ಎ ಸಿಂಗಲ್ ಲೇಯರ್ ಆಫ್ ಕ್ಯೂಬೈಡಲ್ ಸೆಲ್. ನಾವು ಅಲ್ಲಿ ನೋಡಿದ್ವಿ ಸ್ಕ್ವಾಮಸ್ ಎಪಿಥೀಲಿಯಂ ಅಲ್ಲಿ, ಅಲ್ಲೂ ಕೂಡ ಸಿಂಗಲ್ ಲೇಯರ್ ಸೆಲ್ಸ್ ಇತ್ತು. ಅಂಡ್ ಹಿಯರ್ ಆಲ್ಸೋ ಸಿಂಪಲ್ ಕ್ಯೂಬೈಡಲ್ ಎಪಿಥೀಲಿಯಂ ಅಲ್ಲೂ ಕೂಡ ಸಿಂಗಲ್ ಲೇಯರ್ ಆಫ್ ಸೆಲ್ ಇದೆ. ಅಂಡ್ ದೇ ಹ್ಯಾವ್ ಸ್ಟ್ರಾಟಿಫೈಡ್ ಕ್ಯೂಬೈಡಲ್ ಎಪಿಥೀಲಿಯಂ ನೋಡೋದಾದ್ರೆ, ಇಲ್ಲಿ ಅಬ್ಸರ್ವ್ ಮಾಡಬಹುದು ಡಬಲ್ ಲೇಯರ್ ಅಥವಾ ಮೋರ್ ದೆನ್ ಒನ್ ಲೇಯರ್ ಆಫ್ ಎ ಸೆಲ್ ಇದೆ ಅಲ್ವಾ? ನಾನು ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಡಬಲ್ ಲೇಯರ್ ಇರುತ್ತೆ, ಅದಾದ್ರೆ ಬೇಕಾದ್ರೆ 3 ಲೇಯರ್ ಕೂಡ ಇರುತ್ತೆ. ಓಕೆ, ಇದಿಷ್ಟು ಕ್ಯೂಬೈಡಲ್ ಎಪಿಥೀಲಿಯಂ ಬಗ್ಗೆ ಆಯ್ತು. ಈ ಕ್ಯೂಬೈಡಲ್ ಎಪಿಥೀಲಿಯಂ ಎಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕಿಡ್ನಿ ಟ್ಯೂಬ್ಯೂಲ್ಸ್ ಇರ್ಬೋದು, ದೆನ್ ಗ್ಲ್ಯಾಂಡ್ಸ್ ಗೊತ್ತಲ್ವಾ ನಮ್ಗೆ, ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಅಥವಾ ಅದ ಬೇರೆ ಬೇರೆ ಗ್ಲ್ಯಾಂಡ್ಸ್ ಏನಿದಾವೋ ಆ ಗ್ಲ್ಯಾಂಡ್ಸ್ ಅಲ್ಲೆಲ್ಲ ಪ್ರೆಸೆಂಟ್ ಇರುತ್ತೆ. ದೆನ್ ಥರ್ಡ್ ಒನ್ ಇಸ್ ಕಾಲಮ್ನಾರ್ ಎಪಿಥೀಲಿಯಂ. ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಕಂಬ ರೀತಿಯಾದಾಗಿ ಸೆಲ್ಸ್ ಇದಾವೆ, ಕಾಲಮ್ ಲೈಕ್ ಸ್ಟ್ರಕ್ಚರ್ಸ್ ಇದೆ. ಹಂಗಾಗಿ ನಾವ್ ಇದನ್ನ ಕಾಲಮ್ನಾರ್ ಎಪಿಥೀಲಿಯಂ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇರ್ಬೋದು, ಅದನ್ನ ನಾವು ಸೀಲಿಯಾ ಅಂತ ಹೇಳ್ತೀವಿ. ಸೀಲಿಯಾ.
ಓಕೆ, ಇಲ್ಲೂ ಕೂಡ ಸಿಂಪಲ್ ಕಾಲಮ್ನರ್ ಎಪಿಥೀಲಿಯಂ ಮತ್ತೆ ಸ್ಟ್ರಾಟಿಫೈಡ್ ಕಾಲಮ್ನರ್ ಎಪಿಥೀಲಿಯಂ ಅಂತ ಡಿವೈಡ್ ಆಗುತ್ತೆ. ಈ ಸ್ಟ್ರಾಟಿಫೈಡ್ ಕಾಲಮ್ನರ್ ಎಪಿಥೀಲಿಯಂ ರೇರ್ ನಮಗೆ ಕಂಡು ಬರೋದು. ಈ ಸಿಂಪಲ್ ಕಾಲಮ್ನರ್ ಎಪಿಥೀಲಿಯಂ ತುಂಬಾ ಕಡೆ ಇರುತ್ತೆ. ಇಟ್ ಈಸ್ ಕಂಪೋಸ್ಡ್ ಆಫ್ ಅಗೇನ್ ಸಿಂಗಲ್ ಲೇಯರ್. ದೆನ್ ಸ್ಟ್ರಾಟಿಫೈಡ್ ಕಾಲಮ್ನರ್ ಎಪಿಥೀಲಿಯಂ ಇಸ್ ರೇರ್ ವಿತ್ ಎ ಟೈಪ್ ಆಫ್ ಮಲ್ಟಿಪಲ್ ಲೇಯರ್. ಇಲ್ಲಿ ಹೇಗೆ ಸಿಂಗಲ್ ಲೇಯರ್ ಇದೆಯೋ, ಇಲ್ಲಿ ಸಿಂಗಲ್ ಲೇಯರ್ ಕಾಣಿಸ್ತಾ ಇದೆ ಅಲ್ವಾ, ಹಾಗೇನೆ ಸ್ಟ್ರಾಟಿಫೈಡ್ ಆದ್ರೆ ಮಲ್ಟಿಪಲ್ ಲೇಯರ್ ಕಾಣಿಸುತ್ತೆ ಇರುತ್ತೆ, ಮಲ್ಟಿಪಲ್ ಲೇಯರ್ ಇರುತ್ತೆ ಟಿಶ್ಯೂಸ್. ಓಕೆ, ದೆನ್ ಇದು ಮುಖ್ಯವಾಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂತ ನೋಡೋದಾದ್ರೆ, ಇಟ್ಸ್ ಫೌಂಡ್ ಇನ್ ಲೈನಿಂಗ್ ಆಫ್ ಎ ಸ್ಟಮಕ್, ಇಂಟೆಸ್ಟೈನ್, ಬೋತ್ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇರುತ್ತೆ. ದೆನ್ ಗಾಲ್ ಬ್ಲಾಡರ್, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂಡ್ ಮೇಲ್ ಯುರೇತ್ರಾ. ಮೇಲ್ ಯುರೇತ್ರಾದಲ್ಲಿ ಪರ್ಟಿಕ್ಯುಲರ್ ಆಗಿ ಕಂಡು ಬರುತ್ತೆ. ಇಲ್ಲಿ ನಾನು ಸೀಲಿಯಾ ಇದೆ ಅಂತ ಹೇಳಿದೆ ಕಾಲಮ್ನಾರ್ ಎಪಿಥೀಲಿಯಂ ಅಲ್ಲಿ. ಈ ಸೀಲಿಯಾ ಇರ್ತಕ್ಕಂಥ ಕಾಲಮ್ನಾರ್ ಎಪಿಥೀಲಿಯಂನ ನಾವು ಇಲ್ಲಿ ಸೀಲಿಯೇಟೆಡ್ ಕಾಲಮ್ನಾರ್ ಟಿಶ್ಯೂಸ್ ಅಥವಾ ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕೂಡ ಕರಿತೀವಿ. ಈ ಸೀಲಿಯಾದಿಂದ ಏನಪ್ಪ ಅನುಕೂಲ ಅಂತ ಹೇಳಿದ್ರೆ, ಏನು ಹೆಲ್ಪ್ ಅಂತ ಹೇಳಿದ್ರೆ, ಯಾವ್ದಾದ್ರು ವಾಟರ್ ಮಾಲಿಕ್ಯೂಲ್ಸ್ ಅಥವಾ ಅದರ್ ಮಾಲಿಕ್ಯೂಲ್ಸ್ ಬಾಡಿ ಒಳಗಡೆ ಮೂವ್ ಆಗಬೇಕು ಅಂದ್ರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಸೀಲಿಯಾ ದೇ ಕ್ಯಾನ್ ಟ್ರಾವೆಲ್. ಓಕೆನಾ? ದೆನ್ ದ ಸೆಕೆಂಡ್ ಒನ್ ಇಸ್ ಕನೆಕ್ಟಿವ್ ಟಿಶ್ಯೂ. ನಾವ್ ಈಗಾಗಲೇ ತಿಳ್ಕೊಂಡ್ವಿ, ಒಂದು ಬಾಡಿ ಪಾರ್ಟ್ಸ್ ನ ಅಥವಾ ಒಂದು ಬಾಡಿ ಟಿಶ್ಯೂಸ್ ನ ಒಂದ್ ಕಡೆ ಇನ್ನೊಂದ್ ಕಡೆ ಕನೆಕ್ಟ್ ಮಾಡಿದ್ರೆ ಅದನ್ನ ನಾವು ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇದರಲ್ಲಿ 3 ಟೈಪ್ಸ್ ಬರುತ್ತೆ: ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂಡ್ ಥರ್ಡ್ ಒನ್ ಇಸ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಆ ಲೂಸ್ ಕನೆಕ್ಟಿವ್ ಟಿಶ್ಯೂಸ್ ಸಾಧಾರಣವಾಗಿ ನಮ್ಮ ಥ್ರೂಔಟ್ ದ ಬಾಡಿ ಪ್ರೆಸೆಂಟ್ ಇರುತ್ತೆ. ದೆನ್ ಇದಕ್ಕೆ ಏನ್ ಎಕ್ಸಾಂಪಲ್ ಅಂದ್ರೆ, ನಮ್ಗೆ ಫ್ಯಾಟ್ ಬಗ್ಗೆ ಚೆನ್ನಾಗಿ ಗೊತ್ತು, ಲಿಪಿಡ್ ಫ್ಯಾಟ್ ಬಗ್ಗೆ, ಅದನ್ನ ಅಡಿಪೋಸ್ ಟಿಶ್ಯೂಸ್ ಅಂತ ಹೇಳ್ತೀವಿ. ದೆನ್ ಏರೋಲಾರ್ ಟಿಶ್ಯೂ ಇರ್ಬೋದು, ರೆಟಿಕ್ಯುಲಾರ್ ಟಿಶ್ಯೂಸ್ ಇರ್ಬೋದು. ಇವುಗಳಲ್ಲಿ ಈ ಲೂಸ್ ಕನೆಕ್ಟಿವ್ ಟಿಶ್ಯೂ ಕಂಡು ಬರುತ್ತೆ. ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ, ನಮ್ಗೆ ಸ್ಟ್ರೆಂತ್ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಈ ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೋನ್. This type of connective tissue provides the strength and support to a structure like tendons and ligaments. Ligaments ರೂಪದಲ್ಲಿ ಈ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ನಮ್ಮ ಬಾಡಿಯಲ್ಲಿ ಇರ್ಬೋದು ಅಥವಾ ಅದರ್ ಅನಿಮಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂಡ್ ಥರ್ಡ್ ಒನ್ ಈಸ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಇಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ ಇರುತ್ತೆ ಇದರಲ್ಲಿ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಕಾರ್ಟಿಲೇಜ್ ಇರ್ಬೋದು, ಬೋನ್ ಇರ್ಬೋದು, ಬ್ಲಡ್ ಇರ್ಬೋದು, ಲಿಂಫ್ ಇರ್ಬೋದು, ಅದರ್ಸ್. ಓಕೆನಾ? ಈ ಬ್ಲಡ್ ನ ಮತ್ತೆ ಲಿಂಫ್ ನ ನಾವು ಲಿಕ್ವಿಡ್ ಅಥವಾ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ ಈ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ. ದಿಸ್ ಕ್ಯಾಟಗರಿ ಇನ್ಕ್ಲೂಡ್ ಟಿಶ್ಯೂಸ್ ಲೈಕ್ ಕಾರ್ಟಿಲೇಜ್, ಬೋನ್, ಬ್ಲಡ್ ವಿತ್ ಯೂನಿಕ್ ಸ್ಟ್ರಕ್ಚರ್. ನಾನು ಹೇಳಿದೆ ಅಲ್ವಾ, ಪ್ರತಿಯೊಂದು ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ ಇರುತ್ತೆ. ಈಗ ಕಾರ್ಟಿಲೇಜ್ ಅಂತ ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ಫ್ಲೆಕ್ಸಿಬಲ್ ಸಪೋರ್ಟ್ ಅಂಡ್ ಕುಶನಿಂಗ್ ಇನ್ ದ ಸ್ಟ್ರಕ್ಚರ್ ಲೈಕ್ ಇಯರ್ ಅಂಡ್ ಜಾಯಿಂಟ್ಸ್. ಕೆಲವು ಕಡೆ ನಮ್ಗೆ, ಈಗ ಫಾರ್ ಎಕ್ಸಾಂಪಲ್ ಇಯರ್, ಇಲ್ಲಿ ಬೋನ್ಸ್ ಪ್ರೆಸೆಂಟ್ ಇರಲ್ಲ, ಇಲ್ಲಿ ಕಾರ್ಟಿಲೇಜ್ ಪ್ರೆಸೆಂಟ್ ಇರುತ್ತೆ ನಮ್ಮ ಕಿವಿಯಲ್ಲಿ, ಅಥವಾ ನಮ್ಮ ಕಿವಿಯಲ್ಲಿ ಇರ್ಬೋದು ಅಥವಾ ಬೇರೆ ಅನಿಮಲ್ಸ್ ಕಿವಿಯಲ್ಲಿ ಇರ್ಬೋದು. ನಾವು ಈಸಿಯಾಗಿ ಬೆಂಡ್ ಮಾಡ್ಬೋದು, ದಟ್ ಇಸ್ ಕುಶನಿಂಗ್. ಹೆಂಗ್ ಬೇಕೋ ಹಾಗೆಲ್ಲ ಬೆಂಡ್ ಮಾಡ್ಬೋದು. ಓಕೆನಾ? ದೆನ್ ಬೋನ್ಸ್, ವಿ ಆರ್ ಆಲ್ ನೋ ದಟ್ ಬೋನ್ಸ್ ಪ್ರೊವೈಡ್ ನಮ್ಗೆ ಸ್ಟ್ರಕ್ಚರಲ್ ಸಪೋರ್ಟ್. ಈಗ ನಿಲ್ಬೇಕು ಅಂದ್ರೆ ನಿಲ್ಬೋದು, ಕೂರ್ಬೇಕು ಅಂದ್ರೆ ಕೂರ್ಬೋದು, ನಾನು ಕೈ ಎತ್ತಬೇಕು ಅಂದ್ರೆ ಎತ್ತಬಹುದು. ಈ ರೀತಿ ಸಪೋರ್ಟ್ ಕೊಡೋದು ಬೋನ್ಸ್. ಓಕೆನಾ? ದೆನ್ ಬ್ಲಡ್. Blood is a fluid connective tissue which is responsible for the transporting oxygen, nutrients and waste products to the body. ಈ ಬ್ಲಡ್ ನಮ್ಮ ಬಾಡಿಯಲ್ಲಿ ಎಲ್ಲಾ ರೀತಿಯ ಪಾರ್ಟ್ಸ್ ಗಳಿಗೂ ಹೋಗಿ ಬರುತ್ತೆ. ದೆನ್ ಇಟ್ ಇಸ್ ಅ ಇಂಪಾರ್ಟೆಂಟ್ ಕನೆಕ್ಟಿವ್ ಟಿಶ್ಯೂ. ಇದನ್ನ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ನಾವು ಹೇಳ್ತೀವಿ ಬ್ಲಡ್ ನ. ಓಕೆನಾ? ಇಟ್ಸ್ ಅಬೌಟ್ ಕನೆಕ್ಟಿವ್ ಟಿಶ್ಯೂ. ದೆನ್ ಮೂರನೇದು ಮಸ್ಕ್ಯುಲರ್ ಟಿಶ್ಯೂ. ಇಟ್ಸ್ ಆಲ್ ಅಬೌಟ್ ಮಸಲ್ಸ್ ಬಗ್ಗೆ. ಈ ಮಸ್ಕ್ಯುಲರ್ ಟಿಶ್ಯೂ ಏನೋ ನೋಡೋದಾದ್ರೆ, ಇಟ್ಸ್ ಕನ್ಸಿಸ್ಟ್ ಆಫ್ ಎಲಾಂಗೇಟೆಡ್ ಸೆಲ್ಸ್ ಕಾಲ್ಡ್ ಮಸಲ್ ಫೈಬರ್ಸ್ ಅಂತ ಕರಿತೀವಿ ಅವನ್ನ. ಆ ಎಲಾಂಗೇಟೆಡ್ ಸೆಲ್ಸ್ ಇರುತ್ತೆ, ಅವನ್ನ ನಾವು ವಿಶೇಷವಾಗಿ ಮಸಲ್ ಫೈಬರ್ಸ್ ಅಂತ ಕರಿತೀವಿ. ಈ ಮಸ್ಕ್ಯುಲರ್ ಟಿಶ್ಯೂಸ್ ಅಲ್ಲೂ ಕೂಡ 3 ವಿಧ ಬರುತ್ತೆ. ಯಾವ್ದಾವ್ದಪ್ಪ ಅಂತ ಹೇಳೋದಾದ್ರೆ, ಸ್ಟ್ರೈಟೆಡ್ ಮಸ್ಕ್ಯುಲರ್ ಟಿಶ್ಯೂ, ದೆನ್ ಸ್ಮೂತ್ ಮಸಲ್ ಟಿಶ್ಯೂ ಅಂತ ಕರಿಬಹುದು, ಅಥವಾ ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿಬಹುದು, ಕಾರ್ಡಿಯಾಕ್ ಮಸಲ್ ಟಿಶ್ಯೂ. ಅಂಡ್ ಈ ಮಸ್ಕ್ಯುಲರ್ ಟಿಶ್ಯೂದು ಇನ್ನೊಂದು ಏನಪ್ಪಾ ಮೇನ್ ಫಂಕ್ಷನ್ ಅಂದ್ರೆ, ಇದು ನಮ್ಮ ಬಾಡಿ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ ಮಸ್ಕ್ಯುಲರ್ ಟಿಶ್ಯೂ. ಓಕೆನಾ? ಈ ಸ್ಟ್ರೈಟೆಡ್ ಮಸಲ್ ಮತ್ತೆ ಸ್ಮೂತ್ ಮಸಲ್, ಕಾರ್ಡಿಯಾಕ್ ಮಸಲ್ ಬಗ್ಗೆ ಡಿಫ್ರೆನ್ಸ್ ನೋಡೋದಾದ್ರೆ, ನಾವು ಸ್ಟ್ರೈಟೆಡ್ ಮಸಲ್ ಟಿಶ್ಯೂಸ್ ಏನಿದೆ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹೆನ್ಸ್ ವಿ ಕಾಲ್ ಇಟ್ ಆಸ್ ವಾಲಂಟರಿ ಮಸಲ್ಸ್. ಅಂದ್ರೆ ನಮ್ಗೆ ಹೇಗ್ ಬೇಕೋ ಹಾಗೆ ನಾವು ನಡ್ಕೊಳ್ಳುವಂತದ್ದು. ಈಗ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ರೆ ನಾವು ಹೋಗ್ಬೋದು, ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. Hence, we call these muscles are voluntary muscles. These are mostly attached to the bones and help to body movement. Body movement ಗೆ ಕೂಡ
ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಸ್ಕೆಲಿಟಲ್ ಮಸಲ್ಸ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಸ್ಕೆಲಿಟಲ್ ಮಸಲ್ಸ್. ಸ್ಕೆಲಿಟಲ್ ಮಸಲ್ಸ್ ಅಂತ ಕೂಡ ಕರಿತೀವಿ. ಎಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಇದು ಅಂತ ನೋಡೋದಾದ್ರೆ, ನಮ್ಮ ಬಾಡಿ, ಈಗ ಬೋನ್ಸ್ ಇರ್ಬೋದು, ನಮ್ಮ ಕೈ ಇರ್ಬೋದು, ನಮ್ಮ ಕಾಲ್ ಇರ್ಬೋದು, ಎಕ್ಸ್ಟರ್ನಲ್ ಬಾಡಿ ಪಾರ್ಟ್ಸ್ ನಮಗೆ ಏನೇನಿದಾವೋ, ನಮ್ಮ ಕಂಟ್ರೋಲ್ಗೆ ಏನೇನ್ ಸಿಗ್ತಾವೋ ಅದನ್ನ ನಾವು ಏನಂತ ಕರಿತೀವಿ? ಸ್ಟ್ರೈಯೇಟೆಡ್ ಮಸಲ್ ಟಿಶ್ಯೂಸ್ ಅಂತ ಕರಿತೀವಿ. ದೆನ್ ಸ್ಮೂತ್ ಮಸಲ್ ಟಿಶ್ಯೂಸ್ ಅಂದ್ರೆ, ಈ ಸ್ಮೂತ್ ಮಸಲ್ ಟಿಶ್ಯೂನ ನಾವು ಅನ್ಸ್ಟ್ರೈಯೇಟೆಡ್ ಮಸಲ್ ಟಿಶ್ಯೂ ಅಂತ ಕೂಡ ಕರಿತೀವಿ. ಬಿಕಾಸ್ ಇವು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಆದ್ರೆ ನಾವು ಇಲ್ಲಿ ಕೈ ಮತ್ತೆ ಕಾಲು, ಲೆಗ್ ಮತ್ತೆ ಹ್ಯಾಂಡ್ಸ್ ಎಲ್ಲ ಹೇಳ್ದೆ. ಈ ಹ್ಯಾಂಡ್ಸ್, ನಮ್ಮ ಲೆಗ್ಸ್ ಇರ್ಬೋದು, ಇವೆಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇದೆ. ನಾವ್ ಏನ್ ಕೆಲಸ ಮಾಡ್ಬೇಕು ಅನ್ಕೋತೀವೋ, ಊಟ ಮಾಡ್ಬೇಕು ಅಂದ್ರೆ ಊಟ ಮಾಡ್ತೀವಿ. ಈಗ ಪೆನ್ ಇಟ್ಕೊಂಡಿನಿ, ಪೆನ್ ಬೇಡ ಅಂದ್ರೆ ಕೆಳಗಡೆ ಇಡ್ತೀನಿ. ಆದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಒನ್ಸ್ ಆಫ್ಟರ್ ವಿ ಟೇಕ್ ದ ಫುಡ್, ಅದು ಡೈಜೆಷನ್ ಆಗೋದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಇಟ್ ಈಸ್ ಅದ್ರ ಕಂಟ್ರೋಲ್ ಅಲ್ಲೇ ಇರುತ್ತೆ. ಓಕೆನಾ? ಎಕ್ಸಾಂಪಲ್ ಕೊಡೋದಾದ್ರೆ ಇಂಟರ್ನಲ್ ಆರ್ಗನ್ಸ್ ಕೊಡಬಹುದು. ದೆನ್ ಮೂರನೇದು ಕಾರ್ಡಿಯಾಕ್ ಟಿಶ್ಯೂ ಅಥವಾ ಕಾರ್ಡಿಯಾಕ್ ಮಸಲ್ ಟಿಶ್ಯೂ. ಇದು ಒಂಥರ ಸ್ವಲ್ಪ ಸ್ಪೆಷಲ್ ಟಿಶ್ಯೂ. ಏನಕ್ಕೆ ಅಂದ್ರೆ ಇದು ವರ್ಕ್ ಮಾಡೋದ್ ನಿಲ್ಸೋದೇ ಇಲ್ಲ. ವರ್ಕ್ ಮಾಡೋದ್ ನಿಲ್ಸಿದ್ರೆ ಆ ಇಂಡಿವಿಜುವಲ್ ಬದುಕಿಲ್ಲ ಅಂತ ಅರ್ಥ. ಓಕೆನಾ? ಇದು ಕೂಡ ಇನ್ವಾಲಂಟ್ರಿ ಮಸಲ್, ಬಿಕಾಸ್ ಇದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಇನ್ವಾಲಂಟ್ರಿ ಅಂದ್ರೆ ಅದ್ರ ಪಾಡಿಗೆ ಅದೇ ವರ್ಕ್ ಮಾಡುವಂತದ್ದು. ಇದು ಹಾರ್ಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಇಟ್ಸ್ ಪ್ರೆಸೆಂಟ್ ಇನ್ ದ ಹಾರ್ಟ್. ಇದ್ರಲ್ಲಿ ಯಾವ್ಯಾವ್ದು ನೋಡಿದ್ವಿ? ಮಸಲ್ ಟಿಶ್ಯೂಸ್ ಅಲ್ಲಿ ಸ್ಟ್ರೈಯೇಟೆಡ್ ಮಸಲ್, ಸ್ಮೂತ್ ಮಸಲ್ ಅಂಡ್ ಕಾರ್ಡಿಯಾಕ್ ಮಸಲ್. ಕಾರ್ಡಿಯಾಕ್ ಮಸಲ್ಸ್ ಇಸ್ ಸ್ಪೆಷಲಿ ಫಾರ್ ಹಾರ್ಟ್. ಇಲ್ಲಿ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ನೀವು. ಸ್ಟ್ರೈಯೇಟೆಡ್ ಮಸಲ್ಸ್ ಅಥವಾ ಸ್ಕೆಲಿಟಲ್ ಮಸಲ್ಸ್ಗೆ ಬೋನ್ ನ ಕೊಟ್ಟಿದ್ದಾರೆ. ದೆನ್ ಕಾರ್ಡಿಯಾಕ್ ಮಸಲ್ಸ್ ಹಾರ್ಟ್ ಇದೆ. ದೆನ್ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ಸ್ಮೂತ್ ಮಸಲ್ಸ್ಗೆ. ಅಂಡ್ ದ ಲಾಸ್ಟ್ ಒನ್ ಇಸ್ ನರ್ವಸ್ ಟಿಶ್ಯೂ. ಈ ನರ್ವಸ್ ಟಿಶ್ಯೂ ಒಂದು ಸ್ಪೆಷಲೈಸ್ ಟೈಪ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಬಾಡಿಯಲ್ಲಿ ನಡೀತಾ ಇರ್ತಕ್ಕಂತಹ ಏನೇ ಆಕ್ಟಿವಿಟೀಸ್ ಇದೆ ಅದನ್ನೆಲ್ಲಾನು ಕಂಟ್ರೋಲ್ ಮಾಡ್ತಾ ಇರೋದೇ ಈ ನರ್ವಸ್ ಸಿಸ್ಟಮ್. ಬ್ರೈನ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ಅಥವಾ ಕೆಲವು ನರ್ವ್ಸ್ ಇರ್ಬೋದು. ದಿಸ್ ನರ್ವಸ್ ಟಿಶ್ಯೂಸ್ ಕಂಟ್ರೋಲ್ ಥ್ರೂಔಟ್ ಬಾಡಿ ಫಂಕ್ಷನ್. ಓಕೆನಾ? ಈ ನರ್ವಸ್ ಟಿಶ್ಯೂ is a specialized type of tissue. They are responsible for the coordinating and controlling. Coordinating ಅಂದ್ರೆ ನಮಗೆ ಡೈರೆಕ್ಷನ್ ಕೊಡುವಂತದ್ದು. ನೀನು ಈ ಕೆಲಸನೇ ಮಾಡು. ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಹಾವು ನೋಡ್ತೀವಿ ಅನ್ಕೊಳ್ಳಿ. ಹಾವು ನೋಡಿದ ತಕ್ಷಣ ನಾವು ಓಡ್ಬೇಕೋ ಅಥವಾ ದೊಣ್ಣೆ ತಗೊಂಡು ಹೊಡಿಬೇಕೋ ಅಥವಾ ಅಲ್ಲೇ ನಿಂತ್ಕೊಂಡು ನೋಡ್ಬೇಕು ಅಂತ ನಮ್ಗೆ ಸಿಗ್ನಲ್ ಕೊಡುವಂತದ್ದು ಈ ನರ್ವಸ್ ಟಿಶ್ಯೂ. ಓಕೆನಾ? ಇಲ್ಲಿ ಇದು ಪ್ರೈಮರ್ಲಿ ಫೌಂಡ್ ಇನ್ ಎಲ್ಲಿ ಅಂತ ಅಂದ್ರೆ ಬ್ರೈನ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ನರ್ವ್ಸ್ ಇರ್ಬೋದು. ಈ ನರ್ವ್ಸ್ ಟಿಶ್ಯೂಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಗುಡ್ ಎಕ್ಸಾಂಪಲ್ ಇಸ್ ನ್ಯೂರಾನ್. ಬಿಕಾಸ್ ಬೇರೆ ಬೇರೆ ಸೆಲ್ಸ್ ಇಂದ ಆಗಿದೆ. ಆಕ್ಸಾನ್ ಇರ್ಬೋದು, ಆಕ್ಸಾನ್ ಒಂದು ಸೆಲ್ ಇದೆ, ಸೆಲ್ ಬಾಡಿ, ನ್ಯೂಕ್ಲಿಯಸ್, ಡೆಂಡ್ರೈಟ್ಸ್, ದೆನ್ ಅದರ್ ಸೆಲ್ಸ್. ಈ ರೀತಿಯ ಎಲ್ಲಾ ಸೆಲ್ಗಳು ಸೇರಿ ಈ ನ್ಯೂರಾನ್ ಆಗಿರೋದು. ಹೆನ್ಸ್ ಇಟ್ ಈಸ್ ಅ ನ್ಯೂರಲ್ ಟಿಶ್ಯೂ ಅಂತ ಹೇಳ್ಬೋದು. ದೆನ್ ಇದಿಷ್ಟು ಪ್ಲಾಂಟ್ ಟಿಶ್ಯೂಸ್. ಓಕೆನಾ? ಈ ಪ್ಲಾಂಟ್ ಟಿಶ್ಯೂಸ್, ಸಾರಿ, ಎನಿಮಲ್ ಟಿಶ್ಯೂಸ್. ಪ್ಲಾಂಟ್ ಟಿಶ್ಯೂಸ್ ನಾವು ಮೊದಲನೇ ಭಾಗದಲ್ಲಿ ನೋಡಿದ್ವಿ. ಇದು ಎನಿಮಲ್ ಟಿಶ್ಯೂಸ್. ಎನಿಮಲ್ ಟಿಶ್ಯೂಸ್ ಅಲ್ಲಿ ಯಾವ್ಯಾವ್ದು ಬರುತ್ತಪ್ಪ? ಮೈನ್ 4 ಪಾರ್ಟ್ ನೋಡೋದಾದ್ರೆ ಎಪಿಥಿಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ ಅಥವಾ ಮಸಲ್ ಟಿಶ್ಯೂಸ್ ಅಂತ ಹೇಳ್ಬೋದು, ಅಥವಾ 4th ಒನ್ ನ್ಯೂರಲ್ ಟಿಶ್ಯೂ ಅಥವಾ ನರ್ವಸ್ ಟಿಶ್ಯೂ. ಈ ಎಪಿಥಿಲಿಯಲ್ ಟಿಶ್ಯೂಸ್ ಅಲ್ಲಿ ಸ್ಕ್ವಾಮಸ್ ಎಪಿಥಿಲಿಯಂ ಬರುತ್ತೆ, ಕ್ಯೂಬಾಯ್ಡಲ್ ಬರುತ್ತೆ, ಕಾಲಮ್ನಾರ್ ಬರುತ್ತೆ. ಈ ಸ್ಕ್ವಾಮಸ್ ಎಪಿಥಿಲಿಯಂ ಅಲ್ಲಿ ಮತ್ತೆ ಸಿಂಪಲ್ ಸ್ಕ್ವಾಮಸ್ ಅಂಡ್ ಸ್ಟ್ರೈಯೇಟೆಡ್ ಸ್ಕ್ವಾಮಸ್. ಕ್ಯೂಬಾಯ್ಡಲ್ ಕೂಡ ಸಿಂಪಲ್ ಅಂಡ್ ಸ್ಟ್ರೈಯೇಟೆಡ್. ಕಾಲಮ್ನರ್ ಅಲ್ಲೂ ಸಿಂಪಲ್ ಟಿಶ್ಯೂಸ್ ಅಂಡ್ ಸ್ಟ್ರೈಯೇಟೆಡ್ ಟಿಶ್ಯೂ. ಈ ಎಪಿಥಿಲಿಯಲ್ ಟಿಶ್ಯೂಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಲೈನಿಂಗ್ ಆಫ್ ಎ ಮೌತ್ ಇರ್ಬೋದು, ಎಕ್ಸ್ಟರ್ನಲ್ ಸ್ಕಿನ್ ಇರ್ಬೋದು, ಇಂಟೆಸ್ಟೈನ್ಸ್ ಇರ್ಬೋದು. ಇವೆಲ್ಲ ಎಪಿಥಿಲಿಯಲ್ ಟಿಶ್ಯೂ ಅಂದ್ರೆ ಎಪಿಥಿಲಿಯಲ್ ಟಿಶ್ಯೂಗೆ ಎಕ್ಸಾಂಪಲ್. ದೆನ್ ಕನೆಕ್ಟಿವ್ ಟಿಶ್ಯೂಸ್ ನೋಡೋದಾದ್ರೆ ಯಾವ ಟಿಶ್ಯೂಸ್ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟಿಗೆ ಕನೆಕ್ಷನ್ ಕೊಡುತ್ತೋ ನಮ್ಮ ಬಾಡಿಯಲ್ಲಿ ಅವನ್ನ ನಾವು ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಫ್ಯಾಟ್, ಬ್ಲಡ್, ಲಿಂಫ್ ಇರ್ಬೋದು, ಬೋನ್ಸ್ ಇರ್ಬೋದು, ಕಾರ್ಟಿಲೇಜ್ ಇರ್ಬೋದು. ಕಾರ್ಟಿಲೇಜ್ಗೆ ನಾನು ಎಕ್ಸಾಂಪಲ್ ಕೊಟ್ಟೆ ಇಯರ್ಸ್ ಅಂತ. ಓಕೆನಾ? ದೆನ್ ಮಸ್ಕ್ಯುಲಾರ್ ಟಿಶ್ಯೂ. ಮಸ್ಕ್ಯುಲಾರ್ ಟಿಶ್ಯೂಸ್ ಮಸಲ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಎಕ್ಸ್ಟರ್ನಲ್ಸ್ ಆರ್ಗನ್ಸ್ ಅಲ್ಲೂ ಇರುತ್ತೆ, ಇಂಟರ್ನಲ್ಸ್ ಆರ್ಗನ್ಸ್ ಅಲ್ಲೂ ಇರುತ್ತೆ. ಎಕ್ಸ್ಟರ್ನಲ್ಸ್ ಆರ್ಗನ್ಸ್ ಅಲ್ಲ ಆದ್ರೆ ಸ್ಕೆಲಿಟಲ್ ಮಸಲ್ಸ್ ಅಂತ ಹೇಳ್ತೀವಿ. ಇಂಟರ್ನಲ್ಸ್ ಆರ್ಗನ್ಸ್ ಯಾವುದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ವೋ ಅದನ್ನ ನಾವು ಹಾರ್ಟ್ ಗೆ ಸಂಬಂಧಪಟ್ಟಂಗಾದ್ರೆ ಕಾರ್ಡಿಯಾಕ್ ಮಸಲ್ಸ್ ಅಂತ ಹೇಳ್ತೀವಿ, ಅಥವಾ ಸ್ಮೂತ್ ಮಸಲ್ಸ್ ಅಂದ್ರೆ ಬೇರೆ
ಕ್ರಿಯೆ. ಈಗ ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ಸ್ ಇರ್ಬೋದು, ಬೇರೆ ಬೇರೆ ಸಿಸ್ಟಮ್ಸ್ ಇಂಟರ್ನಲ್ ಬಾಡಿ ಪಾರ್ಟ್ಸ್ ಅಲ್ಲಿ ಏನಾಗುತ್ತೋ ಅದಕ್ಕೆ ನಾವು ಸ್ಮೂತ್ ಮಸಲ್ಸ್ ಅಂತ ಹೇಳ್ತೀವಿ. ಸ್ಕೆಲಿಟಲ್ ಮಸಲ್ಸ್ ಅಂದ್ರೆ ಅವೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರೋದನ್ನ ನಾವು ಸ್ಕೆಲಿಟನ್ ಮಸಲ್ಸ್ ಅಂತ ಹೇಳ್ತೀವಿ. ಓಕೆನಾ? ದೆನ್ ನರ್ವಸ್ ಟಿಶ್ಯೂ, ಇಟ್ ಇನ್ಕ್ಲೂಡ್ಸ್ ಬ್ರೈನ್, ಸ್ಪೈನಲ್ ಕಾರ್ಡ್ ಅಂಡ್ ಅದರ್ ನರ್ವ್ಸ್. ಓಕೆ, ಇದಿಷ್ಟು ಎನಿಮಲ್ ಟಿಶ್ಯೂಸ್ ಆಯ್ತು. ಇನ್ನೊಂದ್ಸಲ ನಾವು ಪ್ಲಾಂಟ್ ಟಿಶ್ಯೂಸ್ ನೋಡೋದಾದ್ರೆ, ಪ್ಲಾಂಟ್ ಟಿಶ್ಯೂಸ್ ನಾವು ರಿವೈಂಡ್ ಮಾಡ್ಕೊಳ್ಳೋದಾದ್ರೆ ಎರಡು ಟೈಪ್ಸ್ ಬರುತ್ತೆ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ: ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂಡ್ ಪರ್ಮನೆಂಟ್ ಟಿಶ್ಯೂ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಅದರಲ್ಲಿ ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್, ಲ್ಯಾಟರಲ್ ಮೆರಿಸ್ಟಮ್ ಬರುತ್ತೆ. ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಎರಡು ರೀತಿಯ ಟಿಶ್ಯೂಸ್ ಬರುತ್ತೆ. ಸಿಂಪಲ್ ಅಲ್ಲಿ ಪ್ಯಾರಂಕೈಮಾ, ಕೋಲಂಕೈಮಾ ಅಂಡ್ ಸ್ಕ್ಲಿರಂಕೈಮಾ. ಆಮೇಲೆ ಕಾಂಪ್ಲೆಕ್ಸ್ ಬಂದ್ರೆ xylem ಮತ್ತೆ ಫ್ಲೋಯಮ್. xylem is a water conducting tissue, phloem is a food conducting tissue. ಇದಿಷ್ಟು ಟಿಶ್ಯೂಸ್ ಬಗ್ಗೆ. ಹೋದ್ ಕ್ಲಾಸ್ ಅಲ್ಲಿ ಸೆಲ್ಸ್ ಬಗ್ಗೆ ತಿಳ್ಕೊಂಡ್ವಿ, ಇವತ್ತಿನ ಕ್ಲಾಸ್ ಅಲ್ಲಿ ಟಿಶ್ಯೂಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಏನಾದ್ರೂ ಇದರಲ್ಲಿ ಡೌಟ್ಸ್ ಇದ್ರೆ ಡೌಟ್ ಕ್ಲಿಯರಿಂಗ್ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.